ಹಾಯ್ ಗೈಸ್, ನಾವು ಈ ಲೆಕ್ಚರ್ ಸೀರೀಸ್ ಅಲ್ಲಿ ಏನನ್ನ ಅರ್ಥ ಮಾಡ್ಕೊಳ್ಳೋಣ ಅಂತಂದ್ರೆ ಸೆಕೆಂಡ್ PUC ಬಿಸ್ನೆಸ್ ಸ್ಟಡೀಸ್ ಫೋರ್ತ್ ಚಾಪ್ಟರ್ ಆದಂತಹ ಪ್ಲಾನಿಂಗ್ ಅನ್ನೋ ಚಾಪ್ಟರ್ ನ ಸೆಕೆಂಡ್ ಪಾರ್ಟ್ ಅನ್ನ ನಾವು ಅರ್ಥ ಮಾಡ್ಕೊಳ್ಳೋಣ. ಸಿ ಗೈಸ್, ನಾನು ಫಸ್ಟ್ ಪಾರ್ಟ್ ಅಲ್ಲಿ ಬೇಸಿಕ್ ಏನೇನಿತ್ತು ಅದನ್ನ ಎಲ್ಲ ಕಂಪ್ಲೀಟ್ ಆಗಿ ಎಕ್ಸ್ಪ್ಲೈನ್ ಮಾಡಿದೀವಿ. ಏನನ್ನ ಅರ್ಥ ಮಾಡ್ಕೊಂಡಿದೀವಿ ಪಾರ್ಟ್ ಎ ಅಲ್ಲಿ ಪ್ಲಾನಿಂಗ್ ಅಂತಂದ್ರೆ ಏನು, ಅದ್ರ ಮೀನಿಂಗ್ ಏನು, ಡೆಫಿನೇಷನ್ ಏನು, ಅದ್ರ ಫೀಚರ್ ಗಳು ಏನೇನಿದೆ ಅಂತ ಅನ್ನೋದು ಅರ್ಥ ಮಾಡ್ಕೊಂಡಿದೀವಿ. ಇಂಪಾರ್ಟೆನ್ಸ್, ಅದ್ರದ್ದು ಲಿಮಿಟೇಷನ್ಸ್ ಗಳು, ಹಾಗೇನೆ ಅದ್ರ ಫೀಚರ್ ನ ಕಂಪ್ಲೀಟ್ ಆಗಿ ತಿಳ್ಕೊಂಡಿದೀವಿ. ಹಾಗೆ ಒಂದು ಪ್ಲಾನ್ ಅನ್ನ ಮಾಡ್ಬೇಕಂತಂದ್ರೆ ಏನೇನು ಸ್ಟೆಪ್ಸ್ ಗಳನ್ನೆಲ್ಲ ನಾವು ಪ್ರೋಸೆಸ್ ನ ಒನ್ ಬೈ ಒನ್ ಮಾಡ್ತಾರೆ ಅನ್ನೋದನ್ನ ಕಂಪ್ಲೀಟ್ ಈಗಾಗಲೇ ಅರ್ಥ ಮಾಡ್ಕೊಂಡಿದೀವಿ. ಸಿ ಗೈಸ್, ಅವು ನಿಮ್ಮ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಯಾವ ತರ ಕ್ವಶನ್ ಅಪಿಯರ್ ಆಗುತ್ತೆ ಅನ್ನೋದನ್ನ ಕಂಪ್ಲೀಟ್ ಆಗಿ ಈಗ ಎಕ್ಸ್ಪ್ಲೈನ್ ಮಾಡಿದೀನಿ. ನಾವು ಈಗಿನ ರೆಕಾರ್ಡಿಂಗ್ ಅಲ್ಲಿ ನಾನು ಏನನ್ನ ನೋಡೋಣ ಅಂದ್ರೆ ಟೈಪ್ಸ್ ಆಫ್ ಪ್ಲಾನ್ ಗಳಲ್ಲಿ, ಯೋಜನೆಗಳಲ್ಲಿ ಇರ್ತಕ್ಕಂತಹ ಬೇರೆ ಬೇರೆ ವಿಧಾನಗಳು ಯಾವ್ಯಾವ್ದು ಅನ್ನೋದನ್ನ ಕಂಪ್ಲೀಟ್ ಆಗಿ ಅರ್ಥ ಮಾಡ್ಕೊಳ್ತಾ ಹೋಗೋಣ. ಏನಂತಂದ್ರೆ ಟೈಪ್ಸ್ ಆಫ್ ಪ್ಲಾನ್ ಅಂತಂದ್ರೆ ವಿಧಗಳು, ಯೋಜನೆಯ ವಿಧಗಳು ಅಂತ. ಟೈಪ್ಸ್ ಆಫ್ ಪ್ಲಾನ್ ಅಂದ್ರೆ ಯೋಜನೆಯ ವಿಧಗಳು. ಏನು, ಯಾವ ತರ ಬರುತ್ತೆ ಯೋಜನೆಯಲ್ಲಿ ವಿಧಗಳು? ಪ್ಲಾನ್ ಅಲ್ಲಿ ಯಾವ ತರ ಡಿಫ್ರೆಂಟ್ ಟೈಪ್ ಆಫ್ ಪ್ಲಾನ್ ಬರುತ್ತೆ, ಯಾಕೆ ಬರುತ್ತೆ ಅಂತ ಒನ್ ಬೈ ಒನ್ ಅನ್ನ ನೋಡ್ತಾ ಹೋಗೋಣ. ಪ್ಲಾನ್ ಅನ್ನ ಗೈಸ್ ಮೇನ್ ಆಗಿ ಎರಡು ವಿಧವಾಗಿ ಕ್ಲಾಸಿಫೈ ಮಾಡ್ತಾರೆ. ಯಾವುದು ಸಿಂಗಲ್ ಯೂಸ್ ಪ್ಲಾನ್, ಹಾಗೆ ಸ್ಟ್ಯಾಂಡಿಂಗ್ ಪ್ಲಾನ್ ಅಂತ ಅಂದ್ಬಿಟ್ಟು. ಏನು ಸಿಂಗಲ್ ಯೂಸ್ ಪ್ಲಾನ್ ಮತ್ತೆ ಸ್ಟ್ಯಾಂಡಿಂಗ್ ಪ್ಲಾನ್ ಅಂತ ಅದನ್ನ ವಿತ್ ಇನ್ ಡೀಟೇಲ್ ಆಗಿ ನೋಡ್ತಾ ಹೋಗೋಣ. ಸಿಂಗಲ್ ಯೂಸ್ ಪ್ಲಾನ್, ಎ ಪ್ಲಾನ್ ಡೆವಲಪ್ಡ್ ಫಾರ್ ಒನ್ ಟೈಮ್ event project is called as single use plan. It is example budget. ಏನ್ ಹೇಳ್ತಾ ಇದಾರೆ, ಯಾವುದೇ ಆದಂತಹ ಒಂದು ಯೋಜನೆನ ಒಂದೇ ಒಂದು ಟೈಮ್ ಪೀರಿಯಡ್ಗೆ, ಒಂದು ಇಯರ್ಗಾಗ್ಲಿ ಒಂದು ಟೈಮ್ ಸೆಟ್ಟಿಗಾಗಿ ಮಾಡ್ತಕ್ಕಂತಹದ್ನ ಸಿಂಗಲ್ ಯೂಸ್ ಪ್ಲಾನ್ಸ್ ಅಂತ. ಒಂದು ಟೈಮಿಂಗ್ ಮಾತ್ರ ಮಾಡ್ತಕ್ಕಂತಹದ್ನೇ ಸಿಂಗಲ್ ಯೂಸ್ ಪ್ಲಾನ್ ಅಂತ ಅಂದ್ಬಿಟ್ಟು ಅಂತ ಹೇಳ್ತಾ ಇದಾರೆ, ಪ್ಲಾನ್ ಅಂತ ಹೇಳ್ತಾ ಇದಾರೆ. ಹಾಗಾದ್ರೆ ಇದಕ್ಕೆ ಎಕ್ಸಾಂಪಲ್ ಯಾವುದು? ಬಜೆಟ್ ನ ಸಿಂಗಲ್ ಯೂಸ್ ಪ್ಲಾನ್ ಅಂತ ಕರೀತಾರೆ ಅಂತ ಹೇಳ್ತಾ ಇದಾರೆ. ಸೊ ಈಗ ಪ್ರೋಗ್ರಾಮ್ ನಾವು ಸಿಂಗಲ್ ಯೂಸ್ ಪ್ಲಾನ್ ಅಂತ ಕರಿತೀವಿ. ನಿಮ್ಗೆ ಇದು ಜನರಲ್ ಆಗಿ ನಾನು ಹೇಳ್ತೀನಿ, ಬಿಸ್ನೆಸ್ ಅಲ್ಲಿ ಇತ್ತು ಅಂತಂದ್ರೆ ನಾನು ಎಕ್ಸಾಂಪಲ್ ಕೊಟ್ಟು ಹೇಳ್ತೀನಿ. ಅದಾದ್ಮೇಲೆ ಈಗ ಒಂದ್ ಯಾವ್ದೋ ಒಂದು ಪ್ರೋಗ್ರಾಮ್ ನಡೀತಿದೆ, ನೀವು ಎಲ್ಲರೂ ಟಿವಿ ನೋಡ್ತೀರಾ, ಕರೆಕ್ಟಾ? ಟಿವಿ ನೋಡ್ಬೇಕಾದ್ರೆ ಬೇರೆ ಬೇರೆ ಚಾನೆಲ್ ಗಳಲ್ಲಿ ಬೇರೆ ಬೇರೆ ಆದಂತಹ ಪ್ರೋಗ್ರಾಮ್ ಗಳು ನಡೆಯುತ್ತೆ. ಕೆಲವಲ್ಲಿ ಡ್ಯಾನ್ಸ್ ಪ್ರೋಗ್ರಾಮ್ ನಡೆಯುತ್ತೆ, ಕೆಲವಲ್ಲಿ ಸಿಂಗಿಂಗ್ ಪ್ರೋಗ್ರಾಮ್ ನಡೆಯುತ್ತೆ, ಇನ್ನಾದ್ಮೇಲೆ ರಿಯಾಲಿಟಿ ಶೋಗಳು ನಡೀತಾ ಹೋಗುತ್ತೆ, ಕೆಲವಲ್ಲಿ ನ್ಯೂಸ್ ಚಾನೆಲ್ ಗಳು ಬರುತ್ತೆ, ಕರೆಕ್ಟಾ? ಸೊ ಅವ್ರು ಏನ್ ಮಾಡ್ತಾರೆ ಅಂತಂದ್ರೆ ಅವ್ರವ್ರ ಪ್ಲಾನ್ ಪ್ರಕಾರನೇ ನಡ್ಕೊಂಡು ಹೋಗ್ತಾ ಇರ್ತಾರೆ. ಈಗ ಕನ್ನಡದ ಕೋಟ್ಯಾಧಿಪತಿ ಬರ್ತಾ ಇತ್ತು ಮುಂಚೆ, ಅದೇನು ಒಂದು ಡ್ಯೂರೇಷನ್ ಅಲ್ಲಿ ಒಂದು ಟೈಮಿಂಗ್ ನಡೀತು. ಅಂದ್ರೆ ಒಂದ್ ಸೀಸನ್ ನಡೀತು, 2 ಸೀಸನ್ ನಡೀತು. ಈಗ ಎಷ್ಟು ಸೀರೀಸ್ ನಡೆದಿದೆ ಅಷ್ಟು ಸೀರೀಸ್ ನಡೆದಿದೆ. ಸೊ ಏನಂತಂದ್ರೆ ಒಂದು ಸಲದ ಮಾತ್ರ ಅವರು ಪ್ಲಾನ್ ಮಾಡಿ ಇಟ್ಕೊಂಡ್ರು, ಹಾಗಾಗಿ ಆ ಪ್ಲಾನ್ ಅಲ್ಲಿಗೆ ಮುಗೀತು. ಈಗ ನೆಕ್ಸ್ಟ್ ಸತಿ ಮತ್ತೆ ಮಾಡ್ತಾರೆ ಅಂದ್ರೆ ನೆಕ್ಸ್ಟ್ ಇನ್ನೊಂದ್ಸಲ ಪ್ಲಾನ್ ಮಾಡ್ಬೇಕಾಗತ್ತೆ. ಅಂದ್ರೆ ಒಂದು ಪ್ಲಾನ್ ಒಂದ್ ಸಲಿಗೆ ಯೂಸ್ ಆಗ್ತಿದೆ ಅಂತಂದ್ರೆ ಅದನ್ನ ಸಿಂಗಲ್ ಯೂಸ್ ಪ್ಲಾನ್ ಅಂದ್ರೆ ಒಂದು ಟೈಮಿಗೆ ಮಾಡ್ತಕ್ಕಂತಹ ಪ್ಲಾನ್ ಅಂತ ಅಂದ್ಬಿಟ್ಟು ಹೇಳ್ತಾ ಇದಾರೆ. ಏಕ ಬಳಕೆಯ ಪ್ಲಾನ್ ಅಂತ ಅಂದ್ಬಿಟ್ಟು ಹೇಳ್ಬೋದು. ಏಕ ಬಳಕೆ 1 ಇಯರ್ಗೆ ಒಂದು ಟೈಮ್ ಡ್ಯೂರೇಷನ್ಗೋಸ್ಕರ ಅಂತಹ ಮಾಡ್ತಕ್ಕಂತಹದ್ದಾಗಿರ್ಬೋದು. ಈಗ ಬಜೆಟ್ ನ ಎಷ್ಟು ವರ್ಷಕ್ಕೆ ಮಾಡ್ತಾರೆ? 1 ವರ್ಷದ ಡ್ಯೂರೇಷನ್ ಗೆ ಅದನ್ನ ಫ್ರೇಮ್ ವರ್ಕ್ ನ ಮಾಡ್ತಕ್ಕಂತಹದ್ದು. ಸೊ ಹಾಗಾಗಿ ಬಜೆಟ್ ನ ಸಿಂಗಲ್ ಯೂಸ್ ಪ್ಲಾನ್ ಅಂತ ಅಂದ್ಬಿಟ್ಟು ಅಂತ ಅಂತಾರೆ. ಹಾಗಾದ್ರೆ ಸ್ಟ್ಯಾಂಡಿಂಗ್ ಪ್ಲಾನ್ ಅಂತಂದ್ರೆ ಏನು ಅನ್ನೋದನ್ನ ನೋಡೋಣ. ಎ ಪ್ಲಾನ್ ಡಿಸೈನ್ಡ್ ಅಂಡ್ ಯೂಸ್ಡ್ ಫಾರ್ ದ ಆಕ್ಟಿವಿಟೀಸ್ ದಟ್ ಅಕ್ಕರ್ ರೆಗ್ಯುಲರ್ಲಿ ಓವರ್ ಎ ಪೀರಿಯಡ್ ಇಸ್ ಕಾಲ್ಡ್ ಆಸ್ ಸ್ಟ್ಯಾಂಡಿಂಗ್ ಪ್ಲಾನ್. ಎಕ್ಸಾಂಪಲ್ ಪಾಲಿಸಿ. ಏನ್ ಹೇಳ್ತಾ ಇದ್ರೆ, ಒಂದು ಬಿಸ್ನೆಸ್ ಅಥವಾ ಕಂಪನಿ ಇದೆ, ಒಂದು ಮೋಟೋ ಇರುತ್ತೆ, ಆಬ್ಜೆಕ್ಟಿವ್ ಇರುತ್ತೆ. ಆ ಆಬ್ಜೆಕ್ಟಿವ್ ನ ಫಿಲ್ ಮಾಡಕ್ಕೆ ರೆಗ್ಯುಲರ್ ಆಗಿ ಒಂದಷ್ಟು ಪ್ಲಾನ್ ಗಳನ್ನ ಮಾಡ್ಕೊಂಡು ಮುಂದಕ್ಕೆ ಸ್ಟೆಪ್ಸ್ ಗಳನ್ನ ತಗೊಳ್ತಾ ಇರ್ತಾರೆ. ಆಬ್ಜೆಕ್ಟಿವ್, ಸ್ಟ್ರಾಟಜೀಸ್, ಮೆಥಡಾಲಜೀಸ್, ರೂಲ್ಸ್, ಈ ತರ ಎಲ್ಲಾನು ಫಾಲೋ ಮಾಡ್ತಾ ಹೋಗ್ತಾರೆ. ಅದರಿಂದ ಅವರ ಟಾರ್ಗೆಟ್ ರೀಚ್ ಆಗುತ್ತೆ. ಅದು ಸ್ವಲ್ಪ ಲಾಂಗ್ ಟರ್ಮ್ ಇರುತ್ತೆ, ಓಕೆನಾ? ಸೊ ಹಾಗಾಗಿ ಸ್ಟ್ಯಾಂಡಿಂಗ್ ಪ್ಲಾನ್ ಅಂತಂದ್ರೆ ಒಂದು ಸ್ಟ್ಯಾಂಡರ್ಡ್ ಫಿಕ್ಸ್ ಆಗಿಬಿಡುತ್ತೆ, ಈ ಟಾರ್ಗೆಟ್ ನ ರೀಚ್ ಮಾಡ್ಬೇಕು ಅಂತ ಅಂದ್ಬಿಟ್ಟು. ಸೊ ಇಲ್ಲಿ ಸಿಂಗಲ್ ಯೂಸ್ ಪ್ಲಾನ್ ಅಂತಂದ್ರೆ ಒಂದ್ ಟೈಮಿಂಗ್ ಮಾತ್ರ ಮಾಡಿದ್ರು. ಬಟ್ ಈ ಸ್ಟ್ಯಾಂಡಿಂಗ್ ಪ್ಲಾನ್ ಅಂತಂದ್ರೆ ಇದು ಡ್ಯೂರೇಷನ್ ತುಂಬಾ ಜಾಸ್ತಿ ಇರ್ತಕ್ಕಂತಹದ್ದು. ಒಂದು ಸ್ಟ್ಯಾಂಡ್ ಫಿಕ್ಸ್ ಆಗ್ಬಿಟ್ಟಿದೆ, ಅದ್ರ ಪ್ರಕಾರ ಪ್ಲಾನ್ ಅನ್ನು ಮಾಡ್ಕೊ ಹೋಗ್ಬೇಕಾಗುತ್ತೆ. ಅದಕ್ಕೆ ಎಕ್ಸಾಂಪಲ್ ಪಾಲಿಸಿ ಅಂತ ಹೇಳ್ತಾ ಇದಾರೆ. ಹಾಗಾದ್ರೆ ಪ್ಲಾನ್ ಅಲ್ಲಿ ನಾವು 2 ವಿಧವಾದ ಪ್ಲಾನ್ ಗಳಿದೆ ಅನ್ನೋದು ನೋಡಾಯ್ತು. ಸ್ಟ್ಯಾಂಡಿಂಗ್ ಪ್ಲಾನ್ ಮತ್ತೆ ಸಿಂಗಲ್ ಯೂಸ್ ಪ್ಲಾನ್. ಸಿಂಗಲ್ ಯೂಸ್ ಪ್ಲಾನ್ ಒಂದೇ ಟೈಮಿಗೆ ಯೂಸ್ ಮಾಡ್ತಾರೆ ಅಂತ ಹೇಳಾಯ್ತು. ಸ್ಟ್ಯಾಂಡಿಂಗ್ ಪ್ಲಾನ್ ತುಂಬಾ ಸ್ಟ್ಯಾಂಡರ್ಡ್ ಆಗಿರುತ್ತೆ, ತುಂಬಾ ಲಾಂಗ್ ಡ್ಯೂರೇಷನ್ ಇರುತ್ತೆ ಅಂತ ಅಂದ್ಬಿಟ್ಟು ಗೊತ್ತಾಯ್ತು. ಸೊ ಹಾಗಾದ್ರೆ ಇವ್ರ ಒಳಗೆ ಯಾವ್ಯಾವ ಬರುತ್ತೆ ಅಂತ ಅನ್ನೋದನ್ನ ನೋಡ್ತಾ ಹೋಗೋಣ. ಈಗ ನಾವು ಸ್ಟಾರ್ಟಿಂಗ್ ಪ್ಲಾನ್ ಅಲ್ಲಿ ಈಗ ಇದನ್ನ ಫಸ್ಟ್ ಮೆಥಡ್ ಅಂತ ಅನ್ಕೊಳ್ಳಿ, ಫಸ್ಟ್ ಟೈಪ್ ಅಂತ ಅನ್ಕೊಂಡ್ರೆ
ಈಗ ಸ್ಟ್ಯಾಂಡಿಂಗ್ ಪ್ಲಾನ್ ಅಲ್ಲಿ ಬರ್ತಕ್ಕಂತಹ ಪ್ರತಿಯೊಂದನ್ನು ಇನ್ ಡೆಪ್ತ್ ಆಗಿ ಕಲಿತಾ ಹೋಗೋಣ. ಯಾವ್ದಾಗಿರ್ಬೋದು, ಆಬ್ಜೆಕ್ಟಿವ್ ಗೋಲ್ಸ್ ಆಗಿರ್ಬೋದು, ಸ್ಟ್ರಾಟಜಿ ಆಗಿರ್ಬೋದು, ಪಾಲಿಸಿ ಆಗಿರ್ಬೋದು, ಪ್ರೊಸೀಜರ್ ಆಗಿರ್ಬೋದು, ರೂಲ್ಸ್ ಮೆಥಡ್ ಅನ್ನ ಕಂಪ್ಲೀಟ್ ಆಗಿ ಅರ್ಥ ಮಾಡ್ಕೊಂಡು ಫೈನಲ್ ಆಗಿ ಸಿಂಗಲ್ ಯೂಸ್ ಪ್ಲಾನ್ ಅಲ್ಲಿ ಇರ್ತಕ್ಕಂತಹ 2 ಪ್ರೋಗ್ರಾಮ್ ಮತ್ತೆ ಬಜೆಟ್ ಅನ್ನೋದನ್ನ ನೋಡ್ತಾ ಹೋಗೋಣ. ಹಾಗಾದ್ರೆ ಸ್ಟ್ಯಾಂಡಿಂಗ್ ಪ್ಲಾನ್ ಅಲ್ಲಿ ಫಸ್ಟ್ ಯಾವ್ದು ಪ್ಲಾನ್ ಅನ್ನೋದನ್ನ ನೋಡ್ತಾ ಹೋಗೋಣ. ಆಬ್ಜೆಕ್ಟಿವ್ ಏನು? ಆಬ್ಜೆಕ್ಟಿವ್ ಅಂತಂದ್ರೆ ಬಹಳಷ್ಟು ಸಲ ನಾನು ಹೇಳ್ತಾನೆ ಇರ್ತೀನಿ, ಆಬ್ಜೆಕ್ಟಿವ್ ಅಂದ್ರೆ ಉದ್ದೇಶ ಅಂತ ಅನ್ಬಿಟ್ಟು. ಉದ್ದೇಶ, ಯಾವುದೇ ಒಂದು ಆರ್ಗನೈಸೇಷನ್ ಗೆ ಒಂದು ಉದ್ದೇಶ ಇರುತ್ತೆ, ಕರೆಕ್ಟಾ? ಪ್ರಾಫಿಟ್ ಮಾಡ್ಬೇಕು, ಬಹಳಷ್ಟು ಸಲ ಈ ಎಕ್ಸಾಂಪಲ್ ಕೊಡ್ತಾನೆ ಇರ್ತೀನಿ. ಎಕ್ಸ್ಪಾನ್ಷನ್ ಮಾಡ್ಬೇಕು, ಎಂಪ್ಲಾಯ್ಮೆಂಟ್ ನ ಜನರೇಟ್ ಮಾಡ್ಕೊಳ್ಬೇಕು, ಹೊಸ ಹೊಸ ಮಿಷನರಿ ತಾ ಬರ್ಬೇಕು, ಇನ್ಕ್ರೀಸ್ ಪ್ರೊಡಕ್ಷನ್ ನ ಇನ್ಕ್ರೀಸ್ ಮಾಡ್ಬೇಕು, ಪ್ರಾಫಿಟ್ ಮಾಡ್ಬೇಕು ಅನ್ನೋದೆಲ್ಲವೂ ಇರುತ್ತೆ. ಸೊ ಆ ಉದ್ದೇಶವನ್ನ ಅವರು ಕಂಪ್ಲೀಟ್ ಮಾಡ್ಬೇಕಾಗತ್ತೆ. ಅದು ಯಾವ್ದು ಬರುತ್ತೆ? ಸ್ಟ್ಯಾಂಡಿಂಗ್ ಪ್ಲಾನ್ ಅಲ್ಲಿ ಬರ್ತಕ್ಕಂತಹದ್ದಾಗಿದೆ. ಕರೆಕ್ಟ್ ಆಗಿ ನೆನ್ಪಿಟ್ಕೊಳ್ಳಿ, ಸ್ಟ್ಯಾಂಡಿಂಗ್ ಪ್ಲಾನ್ ಅಲ್ಲಿ ಬರ್ತಕ್ಕಂತಹದ್ದು. ಹಾಗಾದ್ರೆ ಆಬ್ಜೆಕ್ಟಿವ್ ಅಂತಂದ್ರೆ ಏನು ಅನ್ನೋದನ್ನ ಮೀನಿಂಗ್ ನ ನೋಡೋಣ. ಆಬ್ಜೆಕ್ಟಿವ್ಸ್ ಆರ್ ದ ಡಿಸೈರ್ಡ್ ಎಂಡ್ ರಿಸಲ್ಟ್. ಏನ್ ಹೇಳ್ತಿದ್ರೆ, ಪ್ಲಾನ್ ಅಂತ ಅನ್ನೋದು ಮುಂದೆ ಯೋಚನೆ ಮಾಡ್ತಕ್ಕಂಥದ್ದು. ಏನೋ ಒಂದು ಆಕ್ಟಿವಿಟಿ ಮಾಡ್ತಿದೀವಿ ಅಂದ್ರೆ ಮುಂಚೆನೆ ಪ್ರಿಪೇರ್ ಮಾಡ್ಕೊಳ್ತೀವಿ. ಆದ್ರೆ ಆಬ್ಜೆಕ್ಟಿವ್ ಅಂತ ಅನ್ನೋದು ಕೊನೆಯ ರಿಸಲ್ಟ್ ಆಗಿರುತ್ತೆ. ನಾವು ಪ್ರಾಫಿಟ್ ಮಾಡ್ಬೇಕು, ಅದು ಕೊನೆಯ ರಿಸಲ್ಟ್. ನಾವು ಇನ್ನೊಂದು ಬ್ರಾಂಚ್ ಓಪನ್ ಮಾಡ್ಬೇಕು, ಅದು ಕೊನೆ ರಿಸಲ್ಟ್. ಸೊ ಆಬ್ಜೆಕ್ಟಿವ್ ಅಂತ ಅನ್ನೋದು ಡಿಸೈನ್ ಎಂಡ್ ರಿಸಲ್ಟ್, ಇದು ಅಂತಿಮವಾದಂತಹ ರಿಸಲ್ಟ್ ಆಗಿರುತ್ತೆ. ವಿಚ್ ದ ಮ್ಯಾನೇಜ್ಮೆಂಟ್ ಆಫ್ ದ ಆರ್ಗನೈಸೇಷನ್ seeks to achieve by its operation. ಆ ಆಬ್ಜೆಕ್ಟಿವ್ ನ ಅಚೀವ್ ಮಾಡ್ಬೇಕು ಅಂತಂದ್ರೆ ಮ್ಯಾನೇಜ್ಮೆಂಟ್ ಏನ್ನ ಮಾಡ್ಬೇಕು ಅಂತಂದ್ರೆ ಕೆಲಸಗಳನ್ನ ಮಾಡ್ತಾ ಆಬ್ಜೆಕ್ಟಿವ್ ನ ಅಚೀವ್ ಮಾಡ್ಬೇಕಾಗತ್ತೆ ಅಂತ ಹೇಳ್ತಾ ಇದ್ರೆ. ಆಬ್ಜೆಕ್ಟಿವ್ ಅಂತ ಅನ್ನೋದು ಏನ್ ರಿಸಲ್ಟ್ ಆಗಿದೆ ನಿಮಗೆ ಕೇಳ್ಬಹುದು, ರೈಟ್? 1 ಮಾರ್ಕ್ಸ್ ಏನಾದ್ರು ಕ್ವಶನ್ ಕೇಳಿದ್ರು, ವಾಟ್ ಯು ಮೀನ್ ಬೈ ಆಬ್ಜೆಕ್ಟಿವ್ ಅಂತಂದ್ರೆ, ಆಬ್ಜೆಕ್ಟಿವ್ ಆರ್ ದ ಇದು ಈಗ ಏನ್ ಬರ್ದ್ರು, ಆಬ್ಜೆಕ್ಟಿವ್ ಆರ್ ದ ಡಿಸೈನ್ ಎಂಡ್ ರಿಸಲ್ಟ್ ವಿತ್ ದ ಮ್ಯಾನೇಜ್ಮೆಂಟ್ ಆಫ್ ದ ಆರ್ಗನೈಸೇಷನ್ ಸೀಕ್ಸ್ ಟು ಅಚೀವ್ ಬೈ ಇಟ್ಸ್ ಆಪರೇಷನ್ ಅಂತ ಬರೋದು ಆಗುತ್ತೆ. ಆಮೇಲೆ ಇನ್ನೂ ಒಂದೇನಂತಂದ್ರೆ ಪಾಯಿಂಟ್ ಅಲ್ಲಿ ಬರಿತೀನಿ ಅಂತಂದ್ರೆ, ಆಬ್ಜೆಕ್ಟಿವ್ ಆರ್ ದ ಎಂಡ್ ರಿಸಲ್ಟ್ ಆಫ್ ದ ಆರ್ಗನೈಸೇಷನ್ ಅಂತ ಬರೋದು ಸಾಕಾಗಿರುತ್ತೆ. ಸಿ ಗೈಸ್, ಒಂದ್ ಹೇಳ್ತೀನಿ ನೋಡಿ, ಇಲ್ಲಿ ಟೆಕ್ಸ್ಟ್ ಬುಕ್ ಅಲ್ಲಿ ಇರಂಗೆ ಬರೀಬೇಕು, ಹಂಗ್ ಬರೆದ್ರೆ ಮಾತ್ರನೇ ಮಾರ್ಕ್ಸ್ ಕೊಡ್ತಾರೆ ಅಂತ ಅನ್ನೋದು ಆತರ ಅಂತ ಅನ್ಕೊಳಕ್ ಹೋಗ್ಬೇಡಿ. ನೀವು ಕ್ರಿಯೇಟಿವ್ ಆಗಿ ಬರೀರಿ, ಬಟ್ ಬರೆಯೋದ್ರಲ್ಲಿ ನಿಮ್ಗೆ ವೇಟೇಜ್ ಇರ್ಬೇಕು. ಓಕೆನಾ? ಅರ್ಥ ಆಯ್ತಾ? ಸೊ ನೀವ್ ಏನ್ ಮಾಡ್ಬಿಡ್ತೀರಾ, ಸ್ಕೂಲ್ ಲೆವೆಲ್ ಅಲ್ಲೇ ಮೈಂಡ್ ಸೆಟ್ ಇರುತ್ತೆ, ಓ ಥಿಯರಿ ಅಲ್ಲಿ ಹೆಂಗೈತೆ ಹಂಗೆ ಕಲಿಬೇಕು, ವೀಡಿಯೋ ಹೊಡಿಬೇಕು ಅಥವಾ ಮಗ್ಗಪ್ ಮಾಡ್ಬೇಕು ಅಂತ ಅಂದ್ಬಿಟ್ಟು ಪ್ರಾಕ್ಟೀಸ್ ಮಾಡ್ತೀರಾ. ಎಕ್ಸಾಮ್ ತನಕ ನೆನ್ಪಿರುತ್ತೆ, ಎಕ್ಸಾಮ್ ಆದ್ಮೇಲೆ ಎಲ್ಲ ಮರ್ತೋಗ್ಬಿಡುತ್ತೆ. ಹಾಗಾಗಿ ಮಗ್ಗಪ್ ಮಾಡಕ್ ಹೋಗ್ಬೇಡಿ. ಸೊ ನೆನ್ಪಿಟ್ಕೊಳಕ್ಕೆ ಟ್ರೈ ಮಾಡಿ, ಪಾಯಿಂಟ್ಸ್ ಗಳನ್ನ ಪ್ರಾಕ್ಟಿಕಲ್ ಆಗಿ ನಿಮ್ಮ ಓನ್ ವರ್ಡಿಂಗ್ಸ್ ಅಲ್ಲಿ ಬರೆಯಕ್ಕೆ ಪ್ರಯತ್ನ ಪಡಿ. ಆದ್ರೆ ಅದು ವ್ಯಾಲಿಡ್ ಇರ್ಬೇಕು, ತಪ್ಪಾಗಿರ್ಬಾರ್ದು ಅಷ್ಟೇನೆ. ಓಕೆನಾ? ಅವಾಗ ಮಾರ್ಕ್ಸ್ 100% ಕೊಡ್ತಾರೆ. ನಿಮ್ಗೆ ಟೆಕ್ಸ್ಟ್ ಬುಕ್ ತರನೇ ಬರೆದ್ರೆ ಮಾತ್ರ ಮಾರ್ಕ್ಸ್ ಕೊಡ್ತಾರೆ ಅಂತ ಅನ್ನೋದು ಏನಿಲ್ಲ. ಬೇಕಾಗಿರ್ತಕ್ಕಂತಹ ಪಾಯಿಂಟ್ ಅಲ್ಲಿ ಇದ್ರೆ ಮಾತ್ರ ನಿಮ್ಗೆ 100% ಮಾರ್ಕ್ಸ್ ಅಂತ ಕೊಡ್ತಾರೆ. ಗೊತ್ತಾಯ್ತು? ಆಬ್ಜೆಕ್ಟಿವ್ ಆದ ಎಂಡ್ ರಿಸಲ್ಟ್, ಅದನ್ನ ಅಚೀವ್ ಮಾಡಕ್ಕೆ ಮ್ಯಾನೇಜ್ಮೆಂಟ್ ಪ್ರೋಸೆಸ್ ನ ಮಾಡ್ಬೇಕಾಗತ್ತೆ ಅಂತ, ಆಪರೇಷನ್ ಮಾಡ್ಬೇಕಾಗತ್ತೆ ಅಂತ ಹೇಳ್ತಾ ಇದಾರೆ. ಆಬ್ಜೆಕ್ಟಿವ್ ಆರ್ ಯೂಶಲಿ ಸೆಟ್ ಬೈ ದ ಟಾಪ್ ಮ್ಯಾನೇಜ್ಮೆಂಟ್. ಯಾವತ್ತು ಆಬ್ಜೆಕ್ಟಿವ್ ನ ಟಾಪ್ ಮ್ಯಾನೇಜ್ಮೆಂಟ್ ಅವರು ಫಿಕ್ಸ್ ಮಾಡ್ತಾರೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ರೆ. ಇದು ಪಾಯಿಂಟ್ಸ್ ಗಳು, ಆಯ್ತಾ? ಅದಾದ್ಮೇಲೆ ದ ಆಬ್ಜೆಕ್ಟಿವ್ ಶುಡ್ ಬಿ ಸ್ಪೆಸಿಫಿಕ್, ರಿಯಲಿಸ್ಟಿಕ್ ಅಂಡ್ ಇನ್ ದ ಮೆಷರಬಲ್ ಟರ್ಮ್. ಏನು ಸ್ಪೆಸಿಫಿಕ್ ಅಂತಂದ್ರೆ ನಿರ್ದಿಷ್ಟವಾಗಿರ್ಬೇಕು, ಬರ್ಕಲಿ, ನಿರ್ದಿಷ್ಟ ಅಥವಾ ನಿಖರವಾಗಿರ್ಬೇಕು. ಈಗ ನೋಡಿ, ನಾವು ಪ್ರಾಫಿಟ್ ಮಾಡ್ಬೇಕು ಮುಂದಿನ ವರ್ಷ 20% ಅಂತಂದ್ರೆ ಆಗ್ಲೇ ಹೇಳಿದೀನಿ, ಒಂದು ಕಾಸ್ಟ್ ಆಫ್ ಪ್ರೊಡಕ್ಷನ್ ಮ್ಯಾನುಫ್ಯಾಕ್ಚರಿಂಗ್ ನ ಕಮ್ಮಿ ಮಾಡ್ಕೊಳ್ಬೇಕು ಅಥವಾ ಸೇಲ್ ನ ಇನ್ಕ್ರೀಸ್ ಮಾಡ್ಕೊಳ್ಬೇಕು. ಸೊ ಇದು ಸೆಟ್ ಆಗ್ಬಿಟ್ಟಿರ್ಬೇಕು, ಸ್ಪೆಸಿಫಿಕ್ ಆಗಿರ್ಬೇಕು, ನಾನು ಇಂಥ ಟಾರ್ಗೆಟ್ ನ ಅಚೀವ್ ಮಾಡ್ತೀನಿ ಅಂತ ಅಂದ್ಬಿಟ್ಟು. ರಿಯಲಿಸ್ಟಿಕ್ ಆಗಿರ್ಬೇಕು. ಏನು ರಿಯಲಿಸ್ಟಿಕ್ ಆಗಿರ್ಬೇಕು? ವಾಸ್ತವವಾಗಿರ್ಬೇಕು, ವಾಸ್ತವತೆಗೆ ಹತ್ತಿರವಾಗಿರ್ಬೇಕು. ಏನೋ ಇಮ್ಯಾಜಿನರಿ ಫಿಗರ್ ಅಲ್ಲಿ ನಾನು ಈಗ ಒಂದು ಪ್ರಾಫಿಟ್ ಮಾಡ್ತಾ ಬರ್ತಾ ಇದ್ದೆ ಒಂದು 5 ವರ್ಷದಿಂದ ಅಂತಂದ್ರೆ, ಆಲ್ ಆಫ್ ಎ ಸಡನ್ ನಂದು ಕಂಪನಿನ 4-5 ಪಟ್ಟು ಜಾಸ್ತಿ ಮಾಡ್ತಾ ಇರ್ತೀನಿ ಅಂತಂದ್ರೆ ಸಡನ್ ಆಗಿ ಆಗೋಗ್ಬಿಡುತ್ತಾ? ಕೆಲವು ಟೈಮ್ ಅಲ್ಲಿ ಎಲ್ಲೋ ಪ್ರಾಬಬಿಲಿಟಿ ಇತ್ತು ಅಂತಂದ್ರೆ ಆಗ್ಬೋದು, ಬಟ್ ಮೋಸ್ಟ್ ಆಫ್ ದ ಟೈಮ್ ಅಲ್ಲಿ ಅದು ವರ್ಕೌಟ್ ಆಗದೆ ಇರ್ಬೋದು. ನಾನು ಇಡೀ ಏನೀಗ ಒಂದು ಎಕ್ಸ್ಪೆಕ್ಟೇಷನ್ ಮಾಡಿರ್ತಾರೆ, ಈಗ 20% ಪ್ರಾಫಿಟ್ ನ ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತಾರೆ ಅಂತ ಅನ್ಕೊಳ್ಳಿ. ನಿಮ್ಗೆ ಮುಂದಿನ ವರ್ಷ ಅಷ್ಟು ಪ್ರಾಫಿಟ್ ಆದ್ರೂ ಆಗ್ಬೋದು ಅಥವಾ ಆಗದೇನೆ ಇರ್ಬೋದು, ಹೇಳ್ಲಿಕ್ಕೆ ಆಗಲ್ಲ. ಡಿಪೆಂಡಿಂಗ್ ಅಪಾನ್ ದ ಮಾರ್ಕೆಟ್ ಎನ್ವೈರನ್ಮೆಂಟ್ ಮತ್ತೆ ಕಂಪ್ಲೀಟ್ ಆಗಿ ಬಿಸ್ನೆಸ್ ಎನ್ವೈರನ್ಮೆಂಟ್ ಯಾವ ತರ ಡಿಪೆಂಡ್ ಆಗಿರುತ್ತೆ ಆ ತರ ಇರುತ್ತೆ. ಸೊ ಹಾಗಾಗಿ ನಾವು ಏನೇ ಒಂದು ಆಬ್ಜೆಕ್ಟಿವ್ ಇಟ್ಕೊಳ್ತೀವಿ ಅಂತಂದ್ರೆ ಅದು ಸ್ಪೆಸಿಫಿಕ್ ಆಗಿರ್ಬೇಕು, ವಾಸ್ತವಕ್ಕೆ ಹತ್ರವಾಗಿರ್ಬೇಕು, ಊಹೆ ಮಾಡ್ಕೊಂಡು ಇಟ್ಕೊಳ್ಳೋಂತಹದ್ದು ಆಗಿರ್ಬಾರ್ದು ಅಂತ ಹೇಳ್ತಾರೆ. ಅದಾದ್ಮೇಲೆ ಮೆಷರಬಲ್ ಟೈಪ್ಸ್, ಮೆಜರ್ಮೆಂಟ್ ಅಲ್ಲಿ ಮಾಡ್ಬೇಕು. ಈಗ ನೋಡಿ ಇಲ್ಲಿ, ಈಗ ಶುಗರ್ ಮ್ಯಾನುಫ್ಯಾಕ್ಚರಿಂಗ್ ಇಂಡಸ್ಟ್ರಿ ಯಾವ್ದಾದ್ರು ಮಿಲ್ ಮಾಡ್ತಾ ಇದೆ ಅಂತಂದ್ರೆ ಇಷ್ಟು ಕ್ವಿಂಟಾಲ್ ನ ನಾವು ಮ್ಯಾನುಫ್ಯಾಕ್ಚರಿಂಗ್ ಮಾಡ್ಬೇಕು, ಅದ್ರಲ್ಲಿ ಮೆಜರ್ ಇದೆ.
ಇಷ್ಟು ಕ್ವಿಂಟಾಲ್ ಮಾಡ್ಬೇಕು, ಇಷ್ಟು ಎಂಪ್ಲಾಯ್ಮೆಂಟ್ ಅನ್ನು ಕೊಡ್ಬೇಕು, 10 ಜನಕ್ಕೆ ಎಂಪ್ಲಾಯ್ಮೆಂಟ್ ಕೊಡ್ಬೇಕು, 500 ಜನಕ್ಕೆ ಕೆಲಸ ಕೊಡ್ಬೇಕು, 1000 ಜನಕ್ಕೆ ಕೆಲಸ ಕೊಡ್ಬೇಕು, ಇದು ಮೆಷರ್ ಮಾಡ್ತಾ ಇದ್ದಾರೆ. ಮತ್ತೆ ಕ್ವಿಂಟಲ್ ಅಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ನಾವು ಈ ಸಲ 10 ಟನ್ಸ್ ಕ್ವಿಂಟಲ್ ಗಳನ್ನ ಮ್ಯಾನುಫ್ಯಾಕ್ಚರಿಂಗ್ ಏನೋ ಪ್ರೊಡ್ಯೂಸ್ ಮಾಡ್ಬೇಕು ಸಕ್ಕರೆನ, ಅಥವಾ ಇಷ್ಟು ಮೆಟ್ರಿಕ್ ಟನ್ಸ್ ನಾವು ಪ್ರೊಡ್ಯೂಸ್ ಮಾಡ್ಬೇಕು ಅನ್ನೋದೊಂದು ಮೆಜರ್ಮೆಂಟ್ ಇದೆ, ಕರೆಕ್ಟಾ? ಹಾಗೆ ನಾವು ನೆಕ್ಸ್ಟ್ ಇಯರ್ ಅಲ್ಲಿ 10 lakhs ಪ್ರಾಫಿಟ್ ಮಾಡ್ಬೇಕು, 20 lakhs ಪ್ರಾಫಿಟ್ ಮಾಡ್ಬೇಕು, ಇಲ್ಲಿ ಮೆಜರ್ಮೆಂಟ್ ಅಲ್ಲಿ ಇದೆ, ಅಂದ್ರೆ ಸ್ಪೆಸಿಫಿಕ್ ಆಗಿದೆ. ಸೊ ಆಬ್ಜೆಕ್ಟಿವ್ ಅಂತ ಅನ್ನೋದು ಈ ತರ ಸ್ಪೆಸಿಫಿಕೇಶನ್ ಇರ್ಬೇಕು, ಏನಾಗಿರ್ಬೇಕು, ನಿರ್ದಿಷ್ಟವಾಗಿರ್ಬೇಕು, ವಾಸ್ತವಕ್ಕೆ ಹತ್ರ ಇರ್ಬೇಕು, ಅದನ್ನ ಮೆಷರ್ ಮಾಡಿದ್ರೆ ಅದನ್ನ ಟರ್ಮ್ಸ್ ಅಲ್ಲಿ ಬರ್ದಿರ್ಬೇಕು, ಆ ತರ ಇರ್ಬೇಕು ಅಂತಂದ್ರೆ ಹೇಳ್ತಾ ಇದಾರೆ. ಸೊ ಇದು ಏನು ಆಬ್ಜೆಕ್ಟಿವ್ ಮೀನಿಂಗು ಮತ್ತೆ ಫೀಚರ್ ಆಗಿತ್ತು. ಹಾಗಾದ್ರೆ ನೆಕ್ಸ್ಟ್ ಏನ್ ನೋಡೋಣ, ಸ್ಟ್ರಾಟಜಿ. ಸ್ಟ್ರಾಟಜಿ ಅಂತಂದ್ರೆ ಏನು? ತಂತ್ರ. ಒಂದು ತಂತ್ರವನ್ನ ಮಾಡ್ಕೊಂಡು, ಒಂದು ಸ್ಟ್ರಾಟಜಿಯನ್ನ ಮಾಡ್ಕೊಂಡು ಇರ್ತಕ್ಕಂತಹ ಆಬ್ಜೆಕ್ಟಿವ್ ನ ಅಚೀವ್ ಮಾಡೋಂತದ್ದಾಗಿದೆ. ಏನ್ ಸ್ಟ್ರಾಟಜಿ ಅಂತ ಹೇಳುತ್ತೆ ಅನ್ನೋದನ್ನ ನೋಡೋಣ. ಸ್ಟ್ರಾಟಜಿ ಇಸ್ ಎ ಕಾಂಪ್ರಹೆನ್ಸಿವ್ ಪ್ಲಾನ್ ಫಾರ್ ಅಚೀವಿಂಗ್ ದ ಆಬ್ಜೆಕ್ಟಿವ್ ಆಫ್ ಅನ್ ಆರ್ಗನೈಸೇಷನ್. ಏನ್ ಹೇಳ್ತಾ ಇದ್ದಾರೆ? ಸ್ಟ್ರಾಟಜಿ ಅಂತ ಅನ್ನೋದು ಒಂದು ಆರ್ಗನೈಸೇಷನ್ ನ ಆಬ್ಜೆಕ್ಟಿವ್ ಏನಿದೆಯಲ್ಲ, ಅದು ಹೇಳಿದ್ರಲ್ಲ ಆಬ್ಜೆಕ್ಟಿವ್ ಅಂತಂದ್ರೆ ಏನ್ ಇರುತ್ತೆ, ಸ್ಪೆಸಿಫಿಕ್ ಆಗಿರ್ಬೇಕು, ಯಾವುದೇ ರೀತಿಯಾದ ಇಮ್ಯಾಜಿನರಿ ಫಿಗರ್ ಆಗಿರ್ಬೋದು, ರಿಯಲಿಸ್ಟಿಕ್ ಆಗಿರ್ಬೇಕು, ಆಮೇಲೆ ಮೆಷರ್ಮೆಂಟ್ ಟರ್ಮ್ ಅಲ್ಲಿ ಇರ್ಬೇಕು ಅಂತ ಅಂದ್ಬಿಟ್ಟು ಅದನ್ನ ರೀಚ್ ಮಾಡಕ್ಕೆ ಹೊಸ ಹೊಸ ತಂತ್ರಗಳನ್ನ ರೂಪಿಸ್ತಂತಹದ್ದು ಆಗಿರುತ್ತೆ. ಸ್ಟ್ರಾಟಜಿ ಅಂತ ಅನ್ನೋದು ಕಾಂಪ್ರಹೆನ್ಸಿವ್ ಅಂತಂದ್ರೆ ಏನು? ಸಮಗ್ರವಾಗಿ ನಾವು ಇದೇ ತರನೇ ರಾ ಮೆಟೀರಿಯಲ್ ನ ಚೀಪ್ ಅಂಡ್ ಬೆಸ್ಟ್ ರೇಟಿಗೆ ತರಿಸ್ಬೇಕು, ಅದಾದ್ಮೇಲೆ ಲೇಬರ್ಸ್ ನ ಕಮ್ಮಿ ರೇಟಿಗೆ ತರಿಸ್ಬೇಕು, ಆ ತರ ಇದ್ರೆ ಕಾಂಪ್ರಹೆನ್ಸಿವ್ ಸಮಗ್ರವಾಗಿ ಮಾಡಿದಕ್ಕೆ ತಾನೇ ಪ್ರಾಫಿಟ್ ಮಾಡಕ್ಕಾಗೋದು. ಸೊ ಸ್ಟ್ರಾಟಜಿ ಅಂತ ಅನ್ನೋದು ಕಾಂಪ್ರಹೆನ್ಸಿವ್ ಪ್ಲಾನ್ ಟು ಅಚೀವ್ ದ ಆಬ್ಜೆಕ್ಟಿವ್ ಆಫ್ ದ ಆರ್ಗನೈಸೇಷನ್. ಆರ್ಗನೈಸೇಷನ್ ದ ಆಬ್ಜೆಕ್ಟಿವ್ ಅಚೀವ್ ಮಾಡಕ್ಕೆ ಯೂಸ್ ಮಾಡ್ತಂತಹ ತಂತ್ರಗಳು ಅಂತ ಹೇಳ್ತಾ ಇದ್ದಾರೆ ಸ್ಟ್ರಾಟಜಿ ಅಂತಂದ್ರೆ. ಅಂತ ಕಾಂಪ್ರಹೆನ್ಸಿವ್ ಪ್ಲಾನ್, ಅದರಲ್ಲಿ ಸಮಗ್ರವಾಗಿ ಪ್ಲಾನ್ ಅನ್ನು ಮಾಡಿರ್ತಾರೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದಾರೆ. ದಿಸ್ ಕಾಂಪ್ರಹೆನ್ಸಿವ್ ಪ್ಲಾನ್ ಇನ್ಕ್ಲೂಡ್ 3 dimension. ಇಂತ ಸ್ಟ್ರಾಟಜಿ ಅಥವಾ ಕಾಂಪ್ರಹೆನ್ಸಿವ್ ಪ್ಲಾನ್ 3 ಮೇನ್ ಆಗಿ ಡೈಮೆನ್ಷನ್ಗಳಿವೆ. ಡೈಮೆನ್ಷನ್ ಅಂತಂದ್ರೇನು? ಆಯಾಮಗಳಿವೆ ಅಂತ ಅಂದ್ಬಿಟ್ಟು. ಯಾವ ವ್ಯೂ ಪಾಯಿಂಟ್ ಅಲ್ಲಿ ನೋಡ್ತೀವಲ್ಲ, ಈಗ ನೋಡಿ ಜನರಲ್ ಆಗಿ ಹೇಳ್ತಾ ಇದೀನಿ. ಈಗ ನಿಮ್ಮ ಫ್ರೆಂಡ್ಸ್ ಗಳು ಇರ್ತಾರೆ, ಫ್ರೆಂಡ್ಸ್ ಗಳನ್ನ ನೀವ್ ಹೆಂಗ್ ನೋಡ್ತೀರಾ? ಅವ್ನ್ ಒಳ್ಳೆಯವನಿದಾನ ಅಥವಾ ಕೆಟ್ಟವನಿದಾನ, ಅವ್ನು ಎಲ್ಲರ ಜೊತೆನೂ ಚೆನ್ನಾಗಿರ್ತಾನ, ಅದಾದ್ಮೇಲೆ ಅವ್ನು ಓದ್ತಾನ, ಬರೀತಾನ, ನೋಟ್ ತುಂಬಾ ಚೆನ್ನಾಗಿ ಮಾಡ್ಕೊಳ್ತಾನೆ, ಈ ತರ ಕ್ರೈಟೀರಿಯಾ ಇಟ್ಕೊಳ್ತಾರೆ. ಅದೇ ತರನೇ ಒಂದು ಸ್ಟ್ರಾಟಜಿಗೆ ಏನು ಬೇರೆ ಬೇರೆ ಡೈಮೆನ್ಷನ್ ಗಳಿದೆ, ಆಯಾಮಗಳಿದೆ. ಆ ಸ್ಟ್ರಾಟಜಿಗೆ ಇರ್ತಕ್ಕಂತಹ ಬೇರೆ ಬೇರೆ ಡೈಮೆನ್ಷನ್ ಗಳು ಏನು ಅನ್ನೋದನ್ನ ನೋಡೋಣ. ಡಿಟರ್ಮೈನಿಂಗ್ ಲಾಂಗ್ ಟರ್ಮ್ ಆಬ್ಜೆಕ್ಟಿವ್. ಈ ಸ್ಟ್ರಾಟಜಿ ಲಾಂಗ್ ಟರ್ಮ್ ಆಬ್ಜೆಕ್ಟಿವ್ ಏನಿದೆಯಲ್ಲ, ಸುದೀರ್ಘವಾಗಿರ್ತಕ್ಕಂತಹ ಆಬ್ಜೆಕ್ಟಿವ್ ಉದ್ದೇಶ ಇದೆಯಲ್ಲ, ಅದಕ್ಕೆ ಸಂಬಂಧಪಟ್ಟಂತ ಹಾಗಿದೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದಾರೆ. ಲಾಂಗ್ ಟರ್ಮ್ ಆಬ್ಜೆಕ್ಟಿವ್ ನ ಡಿಟರ್ಮೈನ್ ಮಾಡುತ್ತೆ. ನಾವು ಲಾಂಗ್ ಟರ್ಮ್ ಅಲ್ಲಿ ಹೇಗಿರ್ಬೇಕು, ಯಾವ ತರ ಸ್ಟ್ರಾಟಜಿಯನ್ನ ತಂತ್ರಗಳನ್ನ ಮಾಡ್ಕೊಂಡು ಹೋಗ್ಬೇಕು ಅನ್ನೋದನ್ನ ಅದು ಹೇಳ್ತಾ ಹೋಗುತ್ತೆ ಅನ್ನೋದು ಹೇಳ್ತಾ ಇದೆ. ಸೆಕೆಂಡ್ ಏನು ಅಂತಂದ್ರೆ ಡೈಮೆನ್ಷನ್ ಅಡಾಪ್ಟಿಂಗ್ ಎ ಪರ್ಟಿಕ್ಯುಲರ್ ಕೋರ್ಸ್ ಆಫ್ ಆಕ್ಷನ್ ಟು ಅಚೀವ್ ದ ಆಬ್ಜೆಕ್ಟಿವ್ಸ್. ಏನ್ ಹೇಳ್ತಿದೆ? ಪರ್ಟಿಕ್ಯುಲರ್ ಕೋರ್ಸ್ ಆಫ್ ಆಕ್ಷನ್. ಏನ್ ಪರ್ಟಿಕ್ಯುಲರ್ ಕೋರ್ಸ್? ಯಾವ ಮೆಥಡ್ ಅನ್ನ ಯೂಸ್ ಮಾಡೋದ್ರಿಂದ ನಾವು ಆಬ್ಜೆಕ್ಟಿವ್ ನ ಅಚೀವ್ ಮಾಡ್ಬೋದು ಅಂತ ಕೋರ್ಸ್ ಆಫ್ ಆಕ್ಷನ್ ನ ಇಂಪ್ಲಿಮೆಂಟ್ ಮಾಡ್ಕೊಳ್ಳುತ್ತೆ ಅಂತ ಹೇಳ್ತಾ ಇದಾರೆ. ಈಗ ನಮ್ಗೆ 5 ಆಪ್ಷನ್ ಗಳಿದೆ. ಏನೋ ಒಂದು ಪ್ರೋಸೆಸ್ ಮಾಡ್ಬೇಕು ಅಂತಂದ್ರೆ 5ರಲ್ಲಿ ಯಾವ 2 ಸೆಲೆಕ್ಟ್ ಮಾಡಿರ್ತೀವಿ. ಫೈನಲ್ ಆಗಿ ಒಂದನ್ನು ಸೆಲೆಕ್ಟ್ ಮಾಡಿ ಅದನ್ನ ಇಂಪ್ಲಿಮೆಂಟ್ ಮಾಡ್ಕೊಳ್ತೀವಿ. ಇಂಪ್ಲಿಮೆಂಟ್ ಮಾಡಾದ್ಮೇಲೆ ಏನ್ ಮಾಡ್ತೀವಿ? ಫಾಲೋ ಅಪ್ ಮಾಡ್ತೀವಿ. ಹಂಗೇನೆ ಅಡಾಪ್ಟ್ ಮಾಡ್ಕೊಳ್ಳುತ್ತೆ. ಏನ ಪರ್ಟಿಕ್ಯುಲರ್ ಕೋರ್ಸ್ ಆಫ್ ಆಕ್ಷನ್, ಯಾವ ಕೋರ್ಸ್ ಆಫ್ ಆಕ್ಷನ್ ಅಲ್ಲಿ ಮಾಡಿದ್ರೆ ನಮ್ಗೆ ಅನುಕೂಲ ಆಗುತ್ತೆ ಅನ್ನೋದನ್ನ ಅಡಾಪ್ಟ್ ಮಾಡ್ಕೊಳ್ಳುತ್ತೆ ಅಂದ್ಬಿಟ್ಟು. 3ನೇ ಮೇನ್ ಇಂಪಾರ್ಟೆಂಟ್ ಡೈಮೆನ್ಷನ್ ಯಾವುದು ಅಂದ್ರೆ ಅಲೋಯಿಂಗ್ ರಿಸೋರ್ಸಸ್ ನೆಸೆಸರಿ ಟು ಅಚೀವ್ ದ ಆಬ್ಜೆಕ್ಟಿವ್. ಏನ್ ನೆಸೆಸರಿ ರಿಸೋರ್ಸ್ ಅಂತಂದ್ರೆ, ಈಗ ಒಂದು ಮ್ಯಾನುಫ್ಯಾಕ್ಚರಿಂಗ್ ಮಾಡಿ ಪ್ರಾಡಕ್ಟ್ ನ ಔಟ್ಪುಟ್ ತರ್ತೀನಿ ಅಂತಂದ್ರೆ ಅದಕ್ಕೆ ಮನಿ ಬೇಕು, ಮೆನ್ ಬೇಕು, ಮೆಷಿನರಿ ಬೇಕು, ಮೆಟೀರಿಯಲ್ ಬೇಕು, ಎಲೆಕ್ಟ್ರಿಸಿಟಿ ಬೇಕು, ವಾಟರ್ ಬೇಕು, ಯಾವ್ಯಾವ್ದು ಎಲ್ಲ ರಿಸೋರ್ಸ್ ಅದಕ್ಕೆ ಏನ್ ಬೇಕಲ್ಲ ಮ್ಯಾನುಫ್ಯಾಕ್ಚರಿಂಗ್ ಮಾಡಕ್ಕೆ ಅದನ್ನೆಲ್ಲ ಒಟ್ಟಾಕತ್ತೆ. ಎಲ್ಲವನ್ನ ಕ್ಲೀನ್ ಆಗಿ ಆರ್ಡರ್ ಪ್ರಕಾರ ಮಾಡ್ಕೊ ಹೋಗುತ್ತೆ. ಅದನ್ನ ಸಮಗ್ರವಾಗಿ ಒಂದು ತಂತ್ರದ ಮೂಲಕ ನಡೆಸ್ಕೊ ಹೋಗುತ್ತೆ, ಕ್ಲೀನ್ ಆಗಿ ಸ್ಮೂತ್ ಆಗಿ ಅಂತ ಅಂದ್ಬಿಟ್ಟು ಈ ಸ್ಟ್ರಾಟಜಿ ಹೇಳ್ತಾ ಇದೆ. ಸೊ ಈಗ ನಿಮ್ಗೆ ಆಬ್ಜೆಕ್ಟಿವ್ ಅಂತಂದ್ರೆ ಏನು ಅಂತಂದ್ರೆ ಗೊತ್ತಾಯ್ತು, ಅದೊಂದು ಉದ್ದೇಶ ಅನ್ನೋದು ಕನ್ನಡದಲ್ಲಿ. ಹಾಗೆ ಸ್ಟ್ರಾಟಜಿ ಅಂತಂದ್ರೆ ಅದೊಂದು ತಂತ್ರ ಅಂತ ಅನ್ನೋದು ಕನ್ನಡದಲ್ಲಿ ಅರ್ಥ ಆಯ್ತು ಅಂತ ಅನ್ಕೊಳ್ತೀನಿ. ಸೊ ನೆಕ್ಸ್ಟ್ ಪಾಲಿಸಿ. ಏನ್ ಪಾಲಿಸಿ ಅಂತಂದ್ರೆ ಕನ್ನಡದಲ್ಲಿ ನೀತಿ ಅಥವಾ ಕ್ರಮ. ಒಂದು ಕ್ರಮದಲ್ಲಿ ಹೋದ್ರೆ, ಈ ಆರ್ಡರ್ ಪ್ರಕಾರ ಹೋದ್ರೆ ಅಥವಾ ಈ ಮೆಥಡ್ ಅಲ್ಲಿ ಹೋಯ್ತು ಅಂತಂದ್ರೆ
ಕ್ರಮದಲ್ಲಿ ಓದಿದ್ರೆ ನಾವು ಬೇಗ ಟಾರ್ಗೆಟ್ ನ ರೀಚ್ ಮಾಡ್ಬೋದು ಅಂತ ಅನ್ಬಿಟ್ಟು ಒಂದು ಮೈಂಡ್ ಸೆಟ್ ಇರುತ್ತೆ. ನೋಡಿ, ಹಾರ್ಡ್ ವರ್ಕ್ ಮಾಡೋರು ಹಾರ್ಡ್ ವರ್ಕ್ ಜನರಲ್ ಆಗಿ ಹಾರ್ಡ್ ವರ್ಕ್ ಮಾಡ್ಕೊಂಡೆ ಅವ್ರು ಜಾಸ್ತಿ ಸ್ಕೋರ್ ಮಾಡ್ಬೋದು. ಈ ಸ್ಮಾರ್ಟ್ ವರ್ಕ್ ಮಾಡೋರು ಏನ್ ಮಾಡ್ತಾರೆ, ಟೆಕ್ನಿಕಲ್ ನ ಯೂಸ್ ಮಾಡ್ಬಿಡ್ತಾರೆ. ಸೊ ಅದೇ ತರನೇ ಕ್ರಮಗಳಿರುತ್ತೆ, ಒಂದೊಂದು ಪಾಲಿಸಿ ಕ್ರಮಗಳಿರುತ್ತೆ. ಆ ಪಾಲಿಸಿ ಪ್ರಕಾರ ಮಾಡ್ಕೋಗುತ್ತೆ ಆಬ್ಜೆಕ್ಟಿವ್ ನ ಸ್ಟ್ರಾಟಜಿನ ರೀಚ್ ಮಾಡ್ಬೋದು. ಪಾಲಿಸೀಸ್ ಆರ್ ಜನರಲ್ ಸ್ಟೇಟ್ಮೆಂಟ್ ದಟ್ ಗೈಡ್ ಥಿಂಕಿಂಗ್ ಆಫ್ ಡಿಸಿಷನ್ ಮೇಕಿಂಗ್. ಏನ್ ಹೇಳ್ತಾ ಇದಾರೆ, ಇದು ಜನರಲ್ ಸ್ಟೇಟ್ಮೆಂಟ್ ಅಂತ ಹೇಳ್ತಾ ಇದಾರೆ. ಸ್ಟೇಟ್ಮೆಂಟ್ ಅಂತಂದ್ರೆ ಏನು, ಜನರಲ್ ಅಂತಂದ್ರೆ ಸ್ಟೇಟ್ಮೆಂಟ್ ಅಂತಂದ್ರೆ ಹೇಳಿಕೆಗಳು. ಸೊ ಜನರಲ್ ಸ್ಟೇಟ್ಮೆಂಟ್ಗಳು ಅವು ಏನ್ ಮಾಡುತ್ತೆ ಅಂತಂದ್ರೆ ಅವು ಯೋಚನೆ ಮಾಡಿ ಒಂದು ಡಿಸಿಷನ್ ಮೇಕಿಂಗ್, ಯಾವ್ದಾದ್ರು ಆಪ್ಷನ್ ಇತ್ತು ಅಂತಂದ್ರೆ ಅದನ್ನ ಡಿಸಿಷನ್ ಮೇಕಿಂಗ್ ಮಾಡ್ಲಿಕ್ಕೆ ಅದು ಅನುಕೂಲ ಮಾಡ್ಕೊಳ್ಳುತ್ತೆ ಪಾಲಿಸಿ ಅಂತ ಹೇಳ್ತಾ ಇದ್ದಾರೆ. They are guides to managerial action and decision in the implementation of strategy. ಅದೇನ್ ಮಾಡುತ್ತೆ, ಮ್ಯಾನೇಜರು ಏನ್ ಆಕ್ಷನ್ ನ ತಗೊಳ್ಬೇಕು, ಮ್ಯಾನೇಜರಿಯಲ್ ಆಕ್ಷನ್ ನ ತಗೊಳ್ಳೋದಾಗ್ಲಿ, ಹಾಗೆ ಸ್ಟ್ರಾಟಜಿಗಳನ್ನ ಇಂಪ್ಲಿಮೆಂಟ್ ಮಾಡಕ್ಕೆ ಏನು ಬೇಕಲ್ಲ ಇನ್ಪುಟ್ಸ್, ಅದು ಈ ಪಾಲಿಸಿಗಳು ಕೊಡ್ತಾ ಹೋಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಫಾರ್ ಎಕ್ಸಾಂಪಲ್ ನೋಡಿದಾಗ ನಿಮ್ಗೆ ತುಂಬಾ ಈಸಿಯಾಗಿ ಅರ್ಥ ಆಗುತ್ತೆ. The company may have recruitment policy, pricing policy, purchase policy, sales policy. ಏನಂತಂದ್ರೆ ಪಾಲಿಸಿ ಕಂಪನಿಲಿ ಬೇರೆ ಬೇರೆ ಪಾಲಿಸಿಗಳು ಇರುತ್ತೆ. ಇಂಥ ಐಟಮ್ ನ ಇಂಥ ಪರ್ಸನ್ ಹತ್ರನೇ ನಾವು ಪರ್ಚೇಸ್ ಮಾಡ್ಬೇಕು ಅನ್ನೋದು ಇರುತ್ತೆ. ಅದನ್ನ ಪರ್ಚೇಸಿಂಗ್ ಪಾಲಿಸಿ ಅಂತ ಇರುತ್ತೆ. ರಿಕ್ರೂಟ್ಮೆಂಟ್ ಪಾಲಿಸಿ ಅಂತಂದ್ರೆ ನಮ್ಗೆ ಈಗ ಯಾವ್ಯಾವ್ದು ಬೇರೆ ಬೇರೆ ಡಿಪಾರ್ಟ್ಮೆಂಟ್ ಇರುತ್ತೆ, ಅಕೌಂಟ್ಸ್, ಮಾರ್ಕೆಟಿಂಗ್, ಅದಾದ್ಮೇಲೆ ಇಂಡಸ್ಟ್ರಿಯಲ್ ಸೆಕ್ಟರ್, ಪ್ರೊಡಕ್ಷನ್, ಈ ತರ ಬೇರೆ ಬೇರೆ ಇರುತ್ತೆ. ಅದಕ್ಕೆ ಆ ಕ್ವಾಲಿಫೈಡ್ ಇರ್ತಕ್ಕಂತಹ, ಅದಕ್ಕೆ ಓದಿರ್ತಕ್ಕಂತಹ ಅವ್ರನ್ನೇ ನಾವು ಅಪಾಯಿಂಟ್ ಮಾಡ್ಕೊಳ್ಬೇಕು. ಬೇರೆ ಬೇರೆ ಅವ್ರನ್ನ ಅಪಾಯಿಂಟ್ ಮಾಡ್ಕೊಂಡ್ರೆ ಏನಾಗುತ್ತೆ, ಅಲ್ಲಿ ಕೆಲಸಗಳು ಸ್ಮೂತ್ ಆಗಿ ಆಗಂಗಿಲ್ಲ. ಹಂಗೆ ಒಂದು ಕೆಲಸ ಮಾಡಕ್ಕೆ ಒಂದು ಪಾಲಿಸಿ ಇರುತ್ತೆ. ಇದೇ ತರನೇ ಪಾಲಿಸಿಗಳನ್ನ ಮಾಡ್ಕೊಳ್ಬೇಕು ಅಂತ ಅನ್ಬಿಟ್ಟು. ಸೊ ಆ ಪಾಲಿಸಿ ಪ್ರಕಾರನೇ ಮಾಡ್ಕೊಂಡಾಗ ಕೆಲಸಗಳು ಈಸಿ ಆಗುತ್ತೆ. ರಿಕ್ರೂಟ್ಮೆಂಟ್ ಯಾರನ್ನಾರು ಹೊಸದಾಗಿ ಅಪಾಯಿಂಟ್ ಮಾಡ್ಕೊಳ್ತೀವಿ ಅಂದ್ರೆ ರಿಕ್ರೂಟ್ಮೆಂಟ್ ಗೆ ಸಂಬಂಧಪಟ್ಟಂಗೆ ಅವ್ರಿಗೆ ಏನೇನ್ ಕ್ರೈಟೀರಿಯಾ ಇರಬೇಕು ಒಂದು ಪಾಲಿಸಿ ಇರುತ್ತೆ. ಪ್ರೈಸಿಂಗ್, ಒಂದು ಮ್ಯಾನುಫ್ಯಾಕ್ಚರಿಂಗ್ ಮಾಡಿ ಒಂದು ಐಟಮ್ ನ ಪ್ರೊಡ್ಯೂಸ್ ಮಾಡ್ತಾ ಇದೀವಿ ಅಂದ್ರೆ ಅದಕ್ಕೆ ಪ್ರೈಸ್, ಖರ್ಚುಗಳು ಎಷ್ಟು ಬಂದಿದೆ, ಅದ್ರ ಮೇಲೆ ಪ್ರಾಫಿಟ್ ಎಷ್ಟಿಷ್ಟು ವ್ಯಾಪಾರ ಮಾಡ್ಬೇಕು ಅನ್ನೋದು ಪ್ರೈಸಿಂಗ್ ಪಾಲಿಸಿ ಆಗಿದೆ. ಯಾಕಂತಂದ್ರೆ ಮಾರ್ಕೆಟ್ ಅಲ್ಲಿ ಕಾಂಪಿಟೇಟರ್ಸ್ ಎಲ್ಲ ಇರ್ತಾರೆ. ಸೊ ಆ ಕಾಂಪಿಟೇಟಿವ್ ಮಾರ್ಕೆಟ್ ಪ್ರೈಸ್ ಕೊಡ್ಬೇಕು ಅಂತಂದ್ರೆ ಅದಕ್ಕೊಂದು ಪ್ರೈಸ್ ಪಾಲಿಸಿ ಇರ್ಬೇಕು ಅಂತ ಅಂದ್ಬಿಟ್ಟು ಹೇಳ್ತಿದ್ದಾರೆ. ಪರ್ಚೇಸ್ ಪಾಲಿಸಿ, ಯಾರ ಹತ್ರ ನಾವು ಪರ್ಚೇಸ್ ಮಾಡಿದ್ರೆ ನಮ್ಗೆ ಅಫೋರ್ಡಬಲ್ ಆಗಿ ಸಿಗುತ್ತೆ, ಆ ಪರ್ಚೇಸ್ ಪಾಲಿಸಿ ಇರುತ್ತೆ. ಸೇಲ್ಸ್ ಪಾಲಿಸಿ, ನಾವು ಯಾವ ತರ ಸೇಲ್ಸ್ ನ ಮಾಡ್ಬೇಕು, ಅಡ್ವರ್ಟೈಸ್ ಮಾಡ್ಬೇಕು ಅನ್ನೋದು ಎಲ್ಲವೂ ಇರುತ್ತೆ. ಸೊ ಹೀಗೆ ಅದು ಪಾಲಿಸಿಗಳನ್ನ ಬೇರೆ ಬೇರೆ ಪಾಲಿಸಿಗಳ ಮೇಲೆ ಫೋಕಸ್ ಮಾಡುತ್ತೆ ಅಂತ ಹೇಳ್ತಾ ಇದ್ದಾರೆ. ಪಾಲಿಸೀಸ್ ಎನೇಬಲ್ ದ ಡಿಸಿಷನ್ ಮೇಕರ್ಸ್ ಟು ಟೇಕ್ ಡಿಸಿಷನ್ ವಿತೌಟ್ ಎನಿ ಕನ್ಫ್ಯೂಷನ್. ಪಾಲಿಸಿಗಳು ಇತ್ತು ಅಂತಂದ್ರೆ ಅದು ಸ್ಟೇಟ್ಮೆಂಟ್ ಅಂತ ಅಂದ್ಬಿಟ್ಟು ನಮ್ಗೆ ಈಗಾಗಲೇ ಗೊತ್ತಿದೆ. ಸೊ ನಮ್ಗೆ ಏನಾದ್ರು ಡೌಟ್ ಬಂತು, ಮಧ್ಯದಲ್ಲಿ ಏನಾದ್ರು ಕ್ಲಾರಿಫಿಕೇಶನ್ ಬೇಕು ಅಂತ ಅಂತಂದಾಗ ಆ ಪಾಲಿಸಿ ತೆಗೆದು ನೋಡ್ಬಿಟ್ರೆ ನಮಗೆ ಒಂದು ಡಿಸಿಷನ್ ಮೇಕಿಂಗ್ ಮಾಡಕ್ಕೆ ಯಾವುದೇ ರೀತಿಯಾದಂತಹ ತೊಂದರೆಗಳು ಆಗೋದಿಲ್ಲ. ಇದನ್ನ ಬಿಸ್ನೆಸ್ ಅಲ್ಲಿ ಏನ್ ಹೇಳ್ತಾರೆ ಅಂತಂದ್ರೆ ಕೋಡ್ ಆಫ್ ಕಂಡಕ್ಟ್ ಅಂತಾನು ಕೆಲವು ಕಡೆ ಯೂಸ್ ಮಾಡ್ತಾರೆ. ಏನು ಕೋಡ್ ಆಫ್ ಕಂಡಕ್ಟ್ ಅಂತಂದ್ರೆ ಬಿಸ್ನೆಸ್ ಅಲ್ಲಿ ಇದೇ ತರನೇ ಇವ್ರು ಕೆಲಸ ಮಾಡ್ಬೇಕು, ಒಂದು ಎಂಪ್ಲಾಯಿ ಇದೇ ತರನೇ ವರ್ಕ್ ಮಾಡ್ಬೇಕು ಅನ್ನೋದು ಪಾಲಿಸಿ ಇರುತ್ತೆ. ಸೊ ಅವ್ರು ಯಾರು ಅಪಾಯಿಂಟ್ ಮಾಡ್ಕೊಂಡಿರ್ತಾರೆ, ಇವ್ರು ಅಪಾಯಿಂಟ್ ಆಗಿರ್ತಾರೆ ವರ್ಕ್ಗೆ, ಅವ್ರು ಆ ಕೆಲಸಗಳನ್ನ ಮಾಡ್ಬೇಕಾಗತ್ತೆ. ಸೊ ಏನ್ ಹೇಳ್ತಾ ಇದಾರೆ, ಏನಾದ್ರು ಮಧ್ಯದಲ್ಲಿ ಕಾನ್ಫ್ಲಿಕ್ಟ್ ಅರೈಸ್ ಆಯ್ತು ಅಂತಂದ್ರು, ಅಂದ್ರೆ ಸಮಸ್ಯೆ ಬಂತು ಅಂದ ತಕ್ಷಣ ಆ ಪಾಲಿಸಿ ತೆಗೆದು ನೋಡಿದ್ರು, ಕೋಡ್ ಆಫ್ ಕಂಡಕ್ಟ್ ಏನಿದೆ ಅದನ್ನ ತಂದು ನೋಡಿದ್ರು ಅಂತಂದ್ರೆ ಅಲ್ಲಿ ಎಲ್ಲಾ ಪ್ರಾಬ್ಲಮ್ಗಳು ರಿಸಾಲ್ವ್ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಸೊ ಇಲ್ಲಿಗೆ ಪಾಲಿಸಿ, ನೀತಿ ಅಥವಾ ಕ್ರಮ ಅಂತಂದ್ರೆ ಏನು ಅಂತ ಅರ್ಥ ಆಯ್ತು. ಪ್ರೊಸೀಜರ್ ಏನು, ಪ್ರೊಸೀಜರ್ ಅಂತಂದ್ರೆ ಏನು, ವಿಧಾನ ಅಥವಾ ರೀತಿ ಅಂತ ಕರೀತಾರೆ. ಒಂದು ವಿಧಾನದಲ್ಲಿ ಮಾಡ್ತಕ್ಕಂತಹದ್ದು. ತುಂಬಾ ವಿಧಾನಗಳಿರುತ್ತೆ, ಆ ವಿಧಾನದಲ್ಲಿ ಯಾವ್ದು ಬೆಸ್ಟ್ ಸೂಟಬಲ್ ರೀತಿಲಿ ಈ ತರ ಮಾಡಿದ್ರೆ ತುಂಬಾ ಚೆನ್ನಾಗಿ ಆಗುತ್ತಪ್ಪ ಅಂತ ಅಂದ್ಬಿಟ್ಟು ಹೇಳ್ತಾ ಇರ್ತಾರೆ. ಸೊ ಅದು ಏನು ಅಂದ್ರೆ ಪ್ರೊಸೀಜರ್ ಅಂದ್ರೆ ಏನು ಅಂತ ನೋಡೋಣ. ಪ್ರೊಸೀಜರ್ ಆರ್ ರೂಟೀನ್ ಸ್ಟೆಪ್ಸ್ ಆನ್ ಹೌ ಟು ಕ್ಯಾರಿ ಔಟ್ ಆಕ್ಟಿವಿಟೀಸ್. ಯಾವ ಕೆಲಸವನ್ನ ಹೇಗ್ ಮಾಡ್ಬೇಕು ಅಂತ, ಯಾವ ಸ್ಟೆಪ್ ಅಲ್ಲಿ ಮಾಡ್ಬೇಕು ಅಂತ ಹೇಳದ್ನೆ ಪ್ರೊಸೀಜರ್ ಅಂತ ಹೇಳ್ತಾರೆ. ಹಾಗಾದ್ರೆ ಏನ್ ಪ್ರೊಸೀಜರ್ ಅಂತಂದ್ರೆ, ಈಗ ರಾ ಮೆಟೀರಿಯಲ್ ಗೋಡೌನ್ ಇಂದ ಪ್ರೊಡಕ್ಷನ್ ಡಿಪಾರ್ಟ್ಮೆಂಟ್ ಬರೋದು, ಪ್ರೊಡಕ್ಷನ್ ಡಿಪಾರ್ಟ್ಮೆಂಟ್ ಇಂದ ನೆಕ್ಸ್ಟ್ ಪ್ರೋಸೆಸ್ ಗೆ ಟ್ರಾನ್ಸ್ಫರ್ ಆಗ್ತಕ್ಕಂಥದ್ದು, ಈ ತರ ಸ್ಟೆಪ್ಸ್ ಇರುತ್ತೆ, ಪ್ರೊಸೀಜರ್ ಇರುತ್ತೆ. ಈ ಪ್ರೊಸೀಜರ್ ಅಲ್ಲೇನೆ ಮಾಡ್ಬೇಕು, ಹಿಂಗೆ ಮಾಡ್ಬೇಕು, ಈ ಎಂಪ್ಲಾಯಿ ಇಂತ ಕೆಲಸನೇ ಮಾಡ್ಬೇಕು ಅಂತ ಆ ಪ್ರೊಸೀಜರ್ ಪ್ರಕಾರನೇ ಅವರು ಕೆಲಸಗಳನ್ನ ಮಾಡ್ಕೊಂಡು ಹೋಗ್ಬೇಕಾಗುತ್ತೆ. ಎಕ್ಸಾಂಪಲ್ ಕೊಟ್ಟು ಹೇಳಿದಾಗ ನಿಮ್ಗೆ ಇನ್ನೂ ಚೆನ್ನಾಗಿ ಅರ್ಥ ಆಗುತ್ತೆ. ಒಬ್ಬ ಎಂಪ್ಲಾಯಿ ಒಂದು ಆರ್ಗನೈಸೇಷನ್ ಬರ್ತಾನೆ ಅಂತಂದ್ರೆ ಅವ್ನ್ ಕೆಲವು ಇಂಡಸ್ಟ್ರಿಗಳ ಮೇಲೆ, ಕೆಲವು ಆರ್ಗನೈಸೇಷನ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಫಾರ್ಮಲ್ ಡ್ರೆಸ್ ಹಾಕಿರ್ಬೇಕು, ಕ್ಲೀನ್ ಶೇವೇ ಮಾಡಿರ್ಬೇಕು, ಯೂನಿಫಾರ್ಮೇ ಹಾಕಿರ್ಬೇಕು, ಅಥವಾ ಶೂಸ್ ನೇ ವೇರ್ ಮಾಡಿರ್ಬೇಕು ಕಂಪಲ್ಸರಿ. ಈಗ ದೊಡ್ಡ ಇಂಡಸ್ಟ್ರಿಗಳಾಗಿತ್ತು ಅಂತಂದ್ರೆ ಅವ್ರು ಹೆಲ್ಮೆಟ್
ಹಾಕೊಂಡೇನೆ ಅಲ್ಲಿಗೆ ಕೊಡ್ತಾರೆ ಆ ತರದ್ದು, ಅದನ್ನೇ ಹಾಕೊಂಡು ಇಂಡಸ್ಟ್ರಿ ಒಳಗೆ ಓಡಾಡ್ಬೇಕು, ಯಾವಾಗ್ಲೂ ಗ್ಲೌಸ್ ಯೂಸ್ ಮಾಡ್ಬೇಕು, ಈ ತರ ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಇರುತ್ತೆ, ಪ್ರೊಸೀಜರ್ ಇರುತ್ತೆ, ಅದೇ ತರನೇ ಫಾಲೋ ಅಪ್ ಮಾಡ್ಬೇಕಾಗತ್ತೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದಾರೆ. ಏನು ಪ್ರೊಸೀಜರ್ ಆರ್ ದ ರುಟೀನ್ ಸ್ಟೆಪ್ ಹೌ ಟು ಕ್ಯಾರಿ ಔಟ್. ಒಂದು ಕೆಲಸ ಮಾಡ್ಬೇಕಂತಂದ್ರೆ ಯಾವ ಯಾವ ಸ್ಟೆಪ್ ಅನ್ನು ಮಾಡ್ಬೇಕು ಅನ್ನೋದು ಗೊತ್ತಾಯ್ತು ಅಂತ ಹೇಳ್ತಾ ಇದಾರೆ. ದೇ ಪ್ರೊವೈಡ್ ಡೀಟೇಲ್ಸ್ ಅಬೌಟ್ ದ ಎಕ್ಸಾಕ್ಟ್ ಮ್ಯಾನರ್ ಇನ್ ವಿಚ್ ಎನಿ ವರ್ಕ್ ಇಸ್ ಟು ಬಿ ಪರ್ಫಾರ್ಮ್. ಯಾವ ಕೆಲಸವನ್ನ ಯಾವ ತರ ಮಾಡ್ಬೇಕು ಅಂತ ಹೇಳದೆ ಪ್ರೊಸೀಜರ್ ಆಗಿರುತ್ತೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದಾರೆ. ಪ್ರೊಸೀಜರ್ ಆರ್ ಸ್ಪೆಸಿಫೈಡ್ ಸ್ಟೆಪ್ಸ್ ಟು ಬಿ ಫಾಲೋಡ್ ಇನ್ ಪರ್ಟಿಕ್ಯುಲರ್ ಸರ್ಕಮ್ಸ್ಟಾನ್ಸಸ್. ಯಾವುದೇ ಸರ್ಕಮ್ಸ್ಟಾನ್ಸಸ್ ಅಲ್ಲಿ ಏನೇ ಫೇಸ್ ಆಯ್ತು ಅಂತಂದಾಗ ಆ ಪ್ರೊಸೀಜರ್ ಯಾವ ತರ ಇದೆ ಅಂತ ನೋಡ್ಕೊಬಿಟ್ರೆ ಈಸಿಯಾಗಿ ರಿಸಾಲ್ವ್ ಆಗುತ್ತೆ. ಪ್ರೊಸೀಜರ್ ಎಕ್ಸಾಂಪಲ್ ಕೊಟ್ಟು ಹೇಳ್ತಾರೆ. ಪ್ರೊಸೀಜರ್ ಫಾರ್ ಪರ್ಚೇಸ್ ಆಫ್ ಮೆಟೀರಿಯಲ್ಸ್. ಒಂದು ಮೆಟೀರಿಯಲ್ ಪರ್ಚೇಸ್ ಮಾಡ್ಬೇಕು ಅಂತಂದ್ರೆ ಯಾವ್ಯಾವ ಸ್ಟೆಪ್ಸ್ ಅಂತ ಗೊತ್ತಾಗೋಯ್ತು ಅಂತಂದ್ರೆ ಆರಾಮ್ಸೆ ನಾವು ಮೆಟೀರಿಯಲ್ ನ ತರಿಸ್ಬಿಡ್ಬೋದು. ಹಾಗೆ ಒಂದು ಎಂಪ್ಲಾಯಿಗಳನ್ನ ರಿಕ್ರೂಟ್ ಮಾಡ್ಕೋಬೇಕು ಅಂತಂದ್ರೆ ಯಾವ ತರ ರಿಕ್ರೂಟ್ಮೆಂಟ್ ಪ್ರೋಸೆಸ್ ಯಾವ ತರ ಇರುತ್ತೆ. ರಿಕ್ರೂಟ್ಮೆಂಟ್ ಪ್ರೋಸೆಸ್ ಫಸ್ಟ್ ನೋಟಿಫಿಕೇಶನ್ ಮಾಡ್ಬೇಕು, ಅಂದ್ರೆ ನಮ್ಮ ಆರ್ಗನೈಸೇಷನ್ ಅಲ್ಲಿ ಇಷ್ಟು ಪೋಸ್ಟ್ ಗಳು ಖಾಲಿ ಇದೆ ಅಂತ ಅಂದ್ಬಿಟ್ಟು ಅಡ್ವರ್ಟೈಸ್ ಕೊಡ್ಬೇಕು. ಬೇರೆ ಬೇರೆ ಫಾರ್ಮ್ ಆಫ್ ಅಡ್ವರ್ಟೈಸ್ ಅಫ್ಕೋರ್ಸ್ ಇದೆ. ಸೊ ಅಡ್ವರ್ಟೈಸ್ ಕೊಟ್ಟಾದ್ಮೇಲೆ ಏನಾಗುತ್ತೆ, ನಿಮ್ಗೆ ಅಪ್ಲಿಕೇಶನ್ ಬರುತ್ತೆ. ಅಪ್ಲಿಕೇಶನ್ ಅಲ್ಲಿ ಸ್ಕ್ರೂಟಿನಿ ಮಾಡ್ಬೇಕು. ಅದ್ರಲ್ಲಿ ಒಂದು ಯಾವ್ದು ಮೇನ್ ಆಗಿ ಇಂಪಾರ್ಟೆಂಟ್ ಇದೆ ಒಂದು 5 ತೆಗೆದು ಇಟ್ಕೊಳ್ಬೇಕು. ಅದಾದ್ಮೇಲೆ 5 ಇಂಟರ್ವ್ಯೂ ಕಂಡಕ್ಟ್ ಮಾಡ್ಬೇಕು. ಇಂಟರ್ವ್ಯೂ ಕಂಡಕ್ಟ್ ಮಾಡಿ ಯಾರೋ ಒಬ್ರು ಫೈನಲ್ ಆಗ್ತಾರೆ, ಅವ್ರಿಗೆ ಎಕ್ಸಾಮ್ ಕಂಡಕ್ಟ್ ಮಾಡಿ ಇಂಟರ್ವ್ಯೂ ಎಲ್ಲ ಪಾಸ್ ಆದ್ಮೇಲೆ ಅವ್ರಿಗೆ ಏನ್ ಮಾಡ್ಬೇಕು, ಅಪಾಯಿಂಟ್ಮೆಂಟ್ ಲೆಟರ್ ಕೊಡ್ಬೇಕು. ಅಪಾಯಿಂಟ್ಮೆಂಟ್ ಲೆಟರ್ ಕೊಟ್ಟಾದ್ಮೇಲೆ ಅವ್ರಿಗೆ ಟ್ರೈನಿಂಗ್ ಡೆವಲಪ್ ಮಾಡ್ಬೇಕು. ಸೊ ಈ ತರ ತುಂಬಾ ಸೆಟ್ ಆಫ್ ವರ್ಕ್ ಗಳು ಒಂದಾದ್ಮೇಲೆ ಸ್ಟೆಪ್ ಬೈ ಸ್ಟೆಪ್ ಮಾಡ್ಬೇಕಾಗತ್ತೆ. ಸೊ ಅದನ್ನ ಪ್ರೊಸೀಜರ್ ಅಂತ ಕರೀತಾರೆ ಅಂತ ಅಂದ್ಬಿಟ್ಟು ಅರ್ಥ ಆಯ್ತು ಅಂತ ಅನ್ಕೊಳ್ತೀನಿ. ಹಾಗಾದ್ರೆ ನೆಕ್ಸ್ಟ್ ಏನು, ಮೆಥಡ್. ಮೆಥಡ್ ಅಂತಂದ್ರೆ ಏನು, ವಿಧಾನ. ಮೆಥಡ್ ಅಂದ್ರೆ ಕ್ರಮ. ಮೆಥಡ್ ಅಂದ್ರೆ ಕ್ರಮ. ಒಂದು ಕ್ರಮ ಪ್ರಕಾರವಾಗಿ ಕ್ರಮಬದ್ಧವಾಗಿ ಮಾಡ್ಬೇಕು. ಒಂದು ಏನೇ ಇರ್ಲಿ ಕೆಲ್ಸನ ಒಂದು ಕ್ರಮ ಪ್ರಕಾರವಾಗಿ ಮಾಡಿದ್ರೆ, ಈಗ ನೋಡಿ ಬುಕ್ ಅಥವಾ ನೀವು ನೋಟ್ಸ್ ಜನರಲ್ ಆಗಿ ಹೇಳ್ತೀನಿ. ಜನರಲ್ ಆಗಿ ಹೇಳ್ತಾ ಒಂದು ಎಕ್ಸಾಂಪಲ್ ಏನಂದ್ರೆ, ನೀವು ನೋಟ್ಸ್ ನ ಬರ್ಕೊಳ್ಳೋ ಅಂತಹದ್ನ ತುಂಬಾ ಚೆನ್ನಾಗಿ ಒಳ್ಳೆ ಹ್ಯಾಂಡ್ ರೈಟಿಂಗ್ ಅಲ್ಲಿ ಬರ್ಕೊಂಡ್ರೆ ಏನ್ ಅಡ್ವಾಂಟೇಜ್ ಆಗುತ್ತೆ, ನೀವು ಯಾವಾಗ ಅದನ್ನ ತೆಗೆದು ನೋಡಿದಾಗ ಈಸಿಯಾಗಿ ಅರ್ಥ ಆಗುತ್ತೆ. ಅದೊಂದು ಕ್ರಮ ಅಲ್ವಾ. ಹಾಗೆ ನೀವು ಕಾಲೇಜಿಗೆ ಬರ್ಬೇಕಂತ ಅಂತಂದಾಗ ಕ್ಲೀನ್ ಆಗಿ ಡ್ರೆಸ್ ಆಗ್ಬಿಟ್ಟು ಬರ್ತೀರಾ ಅಲ್ವಾ, ಹೆಂಗೋ ಬೆಳಿಗ್ಗೆ ಎದ್ದಿದ ತಕ್ಷಣ ಬರ್ತೀರಾ, ಖಂಡಿತ ಇಲ್ಲ. ಸೊ ಅದೊಂದು ಕ್ರಮ ಇದೆ, ಆ ಕ್ರಮ ಪ್ರಕಾರನೇ ಮಾಡ್ಬೇಕಾಗುತ್ತೆ. ಬಿಸ್ನೆಸ್ ಅಲ್ಲಿ ಯಾವ ತರ ಮೆಥಡ್ ಇರುತ್ತೆ ಅನ್ನೋದನ್ನ ನೋಡೋಣ. ಮೆಥಡ್ಸ್ ಪ್ರೊವೈಡ್ಸ್ ದ ಪ್ರಿಸ್ಕ್ರೈಬ್ಡ್ ವೇ ಆರ್ ಮ್ಯಾನರ್ ಇನ್ ವಿಚ್ ಎ ಟಾಸ್ಕ್ ಹ್ಯಾಸ್ ಟು ಬಿ ಪರ್ಫಾರ್ಮ್. ಏನ್ ಹೇಳ್ತಾ ಇದಾರೆ, ಇದು ಮ್ಯಾನರ್ ಅಂತ ಅನ್ನೋದು ಮೆಥಡ್ ಅಂತ ಅನ್ನೋದು ಪ್ರೊವೈಡ್ಸ್ ಪ್ರಿಸ್ಕ್ರೈಬ್ಡ್ ವೇ ಆರ್ ಮ್ಯಾನರ್. ಪ್ರಿಸ್ಕ್ರೈಬ್ಡ್ ವೇ ಕೊಟ್ಬಿಡುತ್ತೆ, ಇದೇ ಮೆಥಡ್ ಅಲ್ಲಿ ಮಾಡ್ಬೇಕು, ಇದೇ ಕ್ರಮ ಪ್ರಕಾರ ಮಾಡ್ಬೇಕು, ಒಂದು ಕೆಲಸವನ್ನ ಇದೇ ಮೆಥಡ್ ಅಲ್ಲಿ ಮಾಡ್ಲೇಬೇಕು ಅಂತ ಹೇಳ್ತಂತಹದನ್ನೇ ಮೆಥಡ್ ಅಂತ ಹೇಳುತ್ತೆ ಅಂತ ಹೇಳ್ತಿದ್ರೆ. ದ ಮೆಥಡ್ ಮೇ ಬಿ ವೇ ಫ್ರಮ್ ಟಾಸ್ಕ್ ಟು ಟಾಸ್ಕ್. ಒಂದು ಕೆಲ್ಸಕ್ಕೂ ಮತ್ತೊಂದು ಕೆಲ್ಸಕ್ಕೂ ಟಾಸ್ಕ್ ಗಳು ಬೇರೆ ಬೇರೆ ಆದಾಗ ಮೆಥಡ್ ಗಳು ಬೇರೆ ಬೇರೆ ಆಗ್ತಾ ಹೋಗುತ್ತೆ. ಈಗ ಒಂದು ಎಕ್ಸಾಂಪಲ್ ಹೇಳ್ತಾ ಹೋಗೋಣ. ಈಗ ಎಲ್ಲ ಎಂಪ್ಲಾಯಿಗಳನ್ನ ಅಪಾಯಿಂಟ್ ಮಾಡ್ಕೊಳ್ಳಂತಹ ಪ್ರೊಸೀಜರ್ ಸೇಮ್. ಏನೋ ನೋಟಿಫಿಕೇಶನ್ ಮಾಡ್ತಕ್ಕಂತಹದ್ದಾಗಿರ್ಲಿ, ಅದಾದ್ಮೇಲೆ ಸ್ಕ್ರೂಟಿನಿ ಮಾಡ್ತಕ್ಕಂಥ ಅಪ್ಲಿಕೇಶನ್ಗಳು ಸಿವಿಗಳು ಬರುತ್ತೆ, ಅದನ್ನ ಸ್ಕ್ರೂಟಿನಿ ಮಾಡಿ ಇಂಟರ್ವ್ಯೂ ಕಂಡಕ್ಟ್ ಮಾಡೋದೆಲ್ಲ ಪ್ರೋಸೆಸ್ ಸೇಮ್. ಆದ್ರೆ ಯಾವ ಡಿಪಾರ್ಟ್ಮೆಂಟ್ಗೆ ಸ್ಪೆಸಿಫಿಕ್ ಆಗಿ ಇಂಥ ಎಂಪ್ಲಾಯಿನೇ, ಈಗ ಅಕೌಂಟ್ಸ್ ಡಿಪಾರ್ಟ್ಮೆಂಟ್ ಅವ್ರಿಗೆ ಏನೋ ಕಾಮರ್ಸ್ ಸ್ಟೂಡೆಂಟ್ಸ್ ಗಳನ್ನೇ ಅಪಾಯಿಂಟ್ ಮಾಡ್ಕೋಬೇಕು. ಪ್ರೊಡಕ್ಷನ್ ಡಿಪಾರ್ಟ್ಮೆಂಟ್ ಗೆ ಯಾರು ಮೆಕ್ಯಾನಿಕಲ್ ಇಂಜಿನಿಯರ್ ಡಿಪಾರ್ಟ್ಮೆಂಟ್ ಅವ್ರು ಇರ್ತಾರೆ ಅವ್ರನ್ನೇ ಮಾಡ್ಕೋಬೇಕು. ಮಾರ್ಕೆಟಿಂಗ್ ಹ್ಯೂಮನ್ ರಿಸೋರ್ಸ್ ಗೆ ಬಂದಂತ ಸಂದರ್ಭದಲ್ಲಿ MSCR ಕಂಪ್ಲೀಟ್ ಮಾಡಿರ್ತಾರೆ, ಅಂತವ್ರನ್ನ ಫೋಕಸ್ ಮಾಡಿದ್ರೆ ಸಾಕಾಗಿರುತ್ತೆ. ಸೊ ಹಾಗಾಗಿ ಬೇರೆ ಬೇರೆ ಮೆಥಡ್ ಗಳು ಇರುತ್ತೆ, ಆ ಮೆಥಡ್ ಗಳನ್ನ ಫಾಲೋ ಮಾಡ್ಬೇಕಾಗತ್ತೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದಾರೆ. ಸೆಲೆಕ್ಷನ್ ಆಫ್ ಪ್ರಾಪರ್ ಮೆಥಡ್ ಸೇವ್ ಟೈಮ್ಸ್, ಮನಿ ಅಂಡ್ ಎಫೆಕ್ಟ್ ಅಂಡ್ ಇನ್ಕ್ರೀಸ್ ಎಫಿಷಿಯನ್ಸಿ. ಒಳ್ಳೆ ಮೆಥಡ್ ಅನ್ನ ಇಂಪ್ಲಿಮೆಂಟ್ ಮಾಡಿ ಅಡಾಪ್ಟ್ ಮಾಡ್ಕೊಂಡು ಮಾಡೋದ್ರಿಂದ ಅದ್ರಲ್ಲಿ ಏನಾಗುತ್ತೆ, ಟೈಮ್ ಸೇವ್ ಆಗುತ್ತೆ, ದುಡ್ಡು ಸೇವ್ ಆಗುತ್ತೆ, ಮತ್ತೆ ಎಫರ್ಟ್ ಕಮ್ಮಿ, ಎಫಿಷಿಯನ್ಸಿ ಪ್ರೊಡಕ್ಟಿವಿಟಿ ತುಂಬಾ ಚೆನ್ನಾಗಿ ಆಗುತ್ತೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದಾರೆ. ಮೆಥಡ್ ಕಾನ್ಸೆಪ್ಟ್ ನಿಮಗೆ ಅರ್ಥ ಆಯ್ತು. ಹಾಗಾದ್ರೆ ರೂಲ್ ಅಂತಂದ್ರೆ ಏನು, ಏನ್ ರೂಲ್ ಅಂತಂದ್ರೆ ನಿಯಮ. ಏನು ನಿಯಮ ಅಂತಂದ್ರೆ, ನಮ್ಗೆ ಲೈಫ್ ಅಲ್ಲಿ ಒಂದು ಕ್ರಮ ಪ್ರಕಾರವಾಗಿ ಎಲ್ಲವೂ ಇದೆ. ನಿಯಮದ ಪ್ರಕಾರನೇ ನಾವು ಹೋಗ್ತಿದ್ವಿ ಅಂದ್ರೆ ಯೂನಿಫಾರ್ಮ್ ಹಾಕಿ ಹೋಗ್ಬೇಕು, ID ಕಾರ್ಡ್ ಇಟ್ಕೊಂಡಿರ್ಬೇಕು, ಬೆಲ್ಟ್ ಇದ್ರೆ ಬೆಲ್ಟ್ ಹಾಕ್ಬೇಕು, ಯೂನಿಫಾರ್ಮ್ ಅಲ್ಲಿ ಶೂ ಇತ್ತು ಅಂತಂದ್ರೆ ಶೂ ನ ಕಂಪಲ್ಸರಿ ವೇರ್ ಮಾಡ್ಬೇಕು. ಸೊ ಈ ತರ ಒಂದು ಏನಿದೆ ರೂಲ್ಸ್ ಇದೆ, ನಿಯಮ ಇದೆ, ಅದೇ ತರನೇ ಇರ್ಬೇಕು ಅಂತ ಹೇಳ್ತಿದ್ರೆ. ರೂಲ್ಸ್ ಆರ್
ಸ್ಪೆಸಿಫಿಕ್ ಸ್ಟೇಟ್ಮೆಂಟ್ ದಟ್ ಇನ್ಫಾರ್ಮ್ ವಾಟ್ ಇಸ್ ಟು ಬಿ ಡನ್. ಏನ್ ಕೆಲಸ ಮಾಡ್ಬೇಕು ಅಂತ ಅನ್ನೋದನ್ನ ಕಂಪಲ್ಸರಿ ಹೇಳುತ್ತೆ. ಅಕೌಂಟ್ಸ್ ಡಿಪಾರ್ಟ್ಮೆಂಟ್ ಯಾರೋ ಜಾಯಿನ್ ಆಗ್ತಿರೋ ಅಂತಂದ್ರೆ GST ಮಾಡ್ಬೇಕಾ, ಅಥವಾ ಪೇರೋಲ್ ಪ್ರೋಸೆಸ್ ಮಾಡ್ಬೇಕಾ, ಅಥವಾ ಏನ್ ಇನ್ಕಮ್ ಟ್ಯಾಕ್ಸ್ ಮಾಡ್ಬೇಕಾ, ಇದನ್ನ ಕಂಪಲ್ಸರಿ ನೀನ್ ಇಂಥ ಕೆಲಸನೇ ಮಾಡ್ಬೇಕು ಅಂತ ಅಂದ್ಬಿಟ್ಟು RUC ಹೇಳುತ್ತೆ ಅಂತ ಹೇಳ್ತಾ ಇದಾರೆ. It reflects the managerial decision that a certain action must or must not be taken. ಏನ್ ಹೇಳ್ತಾ ಇದ್ರೆ, ಇಂಥ ಕೆಲಸಗಳನ್ನ ಮಾಡ್ಬೇಕು, ಇಂಥ ಕೆಲಸಗಳನ್ನ ಮಾಡಬಾರ್ದು ಅನ್ನೋದನ್ನ ಸ್ಪೆಸಿಫಿಕ್ ಆಗಿ ಅದು ಹೇಳ್ತಾ ಇದೆ. ಯಾವುದು ರೂಲ್ಸ್, ನೀವ್ ಯಾವ ತರ ಇರ್ಬೇಕು, ಹೇಗಿರ್ಬೇಕು, ಯಾವ ತರ ವರ್ಕ್ ಮಾಡ್ಬೇಕು, ಆರ್ಗನೈಸೇಷನ್ ಯಾವ ಕೋಡ್ ಆಫ್ ಕಂಡಕ್ಟ್ ಮೇಂಟೈನ್ ಮಾಡ್ಬೇಕು ಅನ್ನೋದು ಕಂಪ್ಲೀಟ್ ಆಗಿ ಹೇಳ್ತಾ ಇದೆ ಅನ್ನೋದನ್ನ ಹೇಳ್ತಾ ಇದೆ. ಹಾಗಾದ್ರೆ ರೂಲ್ಸ್ ಆರ್ ದ ಸ್ಪೆಸಿಫಿಕ್ ಸ್ಟೇಟ್ಮೆಂಟ್ ವಿಚ್ ಪ್ರಿಸ್ಕ್ರೈಬ್ಡ್ ಅಂಡ್ ದ ಕೋಡ್ ಆಫ್ ಬಿಹೇವಿಯರ್ ಟು ದ ಪೀಪಲ್ ಆಫ್ ದ ಆರ್ಗನೈಸೇಷನ್. ಆರ್ಗನೈಸೇಷನ್ ಅಲ್ಲಿ ಇರ್ತಕ್ಕಂತಹ ಎಂಪ್ಲಾಯಿಗಳು, ವರ್ಕರ್ಸ್ ಗಳು, ಲೇಬರ್ಸ್ ಗಳಿಗೆ ಇರ್ತಕ್ಕಂತಹ ಸೆಟ್ ಆಫ್ ನಿಯಮಗಳನ್ನ ಏನ್ ಹೇಳ್ತಾರೆ, ರೂಲ್ಸ್ ಗಳು ಅಂತ ಹೇಳ್ತಾರೆ ಅಂತ ಹೇಳ್ತಾ ಇದ್ರೆ. ಎಕ್ಸಾಂಪಲ್ ಬಂದು ಹೇಳ್ತಾರೆ, ವೇರಿಂಗ್ ID ಕಾರ್ಡ್ ಇನ್ ವರ್ಕ್ ಪ್ಲೇಸ್. ವರ್ಕ್ ಪ್ಲೇಸ್ ಅಲ್ಲಿ ID ಕಾರ್ಡ್ ಹಾಕೊಂಡ್ ಬರೋ ಅಂತಹದ್ದು ಅದು ಮ್ಯಾಂಡೇಟರಿ ಆಗಿರುತ್ತೆ. ಅಥವಾ ಆಫೀಸ್ಗೆ ಯಾವಾಗ್ಲೂ ಫಾರ್ಮಲ್ಸ್ ಅಲ್ಲಿ ಬರ್ಬೇಕು ಅಂತ ಅನ್ನೋದು ಮ್ಯಾಂಡೇಟರಿ ಆಗಿರುತ್ತೆ, ಅದು ರೂಲ್ಸ್ ಆಗಿರುತ್ತೆ ಅನ್ನೋದನ್ನ ಹೇಳ್ತಾ ಇದ್ದಾರೆ. ಹಾಗಾದ್ರೆ ನೆಕ್ಸ್ಟ್ ಪ್ರೋಗ್ರಾಮ್ ಅಂಡ್ ಬಡ್ಜೆಟ್. ಗೈಸ್, ನಾನು ಆಗ್ಲೇ ಹೇಳಿದೀನಿ, ಲಾಸ್ಟ್ ಅಲ್ಲಿ ಹೇಳ್ತೀನಿ ಅಂತ ಅಂದ್ಬಿಟ್ಟು, ಪ್ರೋಗ್ರಾಮ್ ಮತ್ತೆ ಬಡ್ಜೆಟ್ ಅಂತ ಅನ್ನೋದು ಸಿಂಗಲ್ ಯೂಸ್ ಪ್ಲಾನ್ ಅಲ್ಲಿ ಬರ್ತಕ್ಕಂತಹದ್ದು. ಏನು, ಒನ್ ಟೈಮ್ಗೆ ಯೂಸ್ ಆಗ್ತಕ್ಕಂತಹದ್ದು, ಒಂದು ಟೈಮ್ ಡ್ಯೂರೇಷನ್ಗೆ ಇಂಪ್ಲಿಮೆಂಟ್ ಆಗ್ತಕ್ಕಂತಹದ್ನ ಸಿಂಗಲ್ ಯೂಸ್ ಪ್ಲಾನ್ ಅಂತ ಹೇಳ್ತಾರೆ ಅಂತ ಅರ್ಥ ಮಾಡ್ಕೊಂಡಿದ್ದೀವಿ. ಯಾವ್ದು ಹಾಗಾದ್ರೆ ಪ್ರೋಗ್ರಾಮ್ ಅಂತ ಹೇಳ್ತಾ ಇದ್ರೆ. ಪ್ರೋಗ್ರಾಮ್ ಅಂತಂದ್ರೆ ಏನೋ, ಕನ್ನಡದಲ್ಲಿ ಕಾರ್ಯಕ್ರಮ ಅಂತ ಹೇಳ್ಬೋದು. ಯಾವ್ದೋ ಒಂದು ಪ್ರೋಗ್ರಾಮ್, ಈಗ ನೋಡಿ ನಿಮ್ಮ ಸ್ಕೂಲ್ಗಳಲ್ಲಿ ಅಥವಾ ನಿಮ್ಮ ಕಾಲೇಜ್ಗಳಲ್ಲಿ ಏನ್ ನಡೆಯುತ್ತೆ, ಆನ್ಯುವಲ್ ಡೇ ನಡೆಯುತ್ತೆ. ಆನ್ಯುವಲ್ ಡೇ ಪ್ರತಿ ತಿಂಗಳು ಮಾಡ್ತಾ ಹೋಗ್ತಾರ? ಖಂಡಿತ ಇಲ್ಲ ಅಲ್ಲ, ವರ್ಷಕ್ಕೆ ಒಂದೇ ಸತಿ ಆನ್ಯುವಲ್ ಟ್ರಿಪ್ ಏನು ಆನ್ಯುವಲ್ ಡೇನ ಮಾಡ್ತಾರೆ. ಆನ್ಯುವಲ್ ಟ್ರಿಪ್ ಕಾಲೇಜಿಂದ ನಿಮ್ಮನ್ನ ಹೊರಗಡೆ ಇಂಡಸ್ಟ್ರಿಯಲ್ ಟ್ರಿಪ್ ಅಂತಂದ್ರೆ ವರ್ಷ ಪೂರ್ತಿ ಕರ್ಕೊ ಹೋಗ್ತಾರ? ಖಂಡಿತ ಇಲ್ಲ ಅಲ್ಲ, ವರ್ಷಕ್ಕೆ ಒಂದೇ ಸಲ ಒಂದು ಪ್ಲಾನ್ ಅನ್ನು ಮಾಡ್ತಾರೆ. ಅದು ಒಂದ್ಸಲ ಮುಗಿದೋಯ್ತು. ನೆಕ್ಸ್ಟ್ ಇಯರ್ ಮಾಡ್ಬೇಕಾದ್ರೆ ಬೇರೆ ತರದ್ದು ನಿಮ್ಗೆ ಇಂಡಸ್ಟ್ರಿ ಕರ್ಕೊ ಹೋಗ್ತಾರೆ ಅಂತಂದ್ರೆ ಅದು ಬೇರೆ ಪ್ಲಾನ್ ನ ಮಾಡ್ಬೇಕಾಗತ್ತೆ. ಸೊ ಅದೇ ತರನೇ ಪ್ರೋಗ್ರಾಮ್ಗಳು ಕೂಡ ಬೇರೆ ಬೇರೆ ನಡೀತಾ ಹೋಗುತ್ತೆ. ಯಾವ ಪ್ರೋಗ್ರಾಮ್ ನಾನು ಆಗ್ಲೇ ಹೇಳಿದ್ದೀನಿ, ಜನರಲ್ ಸೆಲ್ಸ್ ಅಲ್ಲಿ ಎಕ್ಸಾಂಪಲ್ ಕೊಟ್ಟಾಗ, ಟಿವಿ ಪ್ರೋಗ್ರಾಮ್ಗಳು ಕನ್ನಡದ ಕೋಟೆ ಅಭಿವೃದ್ಧಿ ನಡೀತು ಅಂತಂದ್ರೆ ಅಲ್ಲಿ ಬಡ್ಜೆಟ್ ಎಷ್ಟಿರುತ್ತೆ, ಮತ್ತೆ ಎಷ್ಟು ದಿನ ನಡೆಸಬಹುದು, ಎಷ್ಟು ಡ್ಯೂರೇಷನ್ ನಡೆಸಬಹುದು ಅನ್ನೋದೊಂದು ಬಡ್ಜೆಟ್ ಇರುತ್ತೆ. ಸೊ ಅದ್ರ ಪ್ರಕಾರನೇ ಒಂದು ಪ್ರೋಗ್ರಾಮ್ ನ ಇಷ್ಟು ಸೀರೀಸ್ ಅಲ್ಲಿ ನಡಿಬೇಕು, ಇಷ್ಟು ಎಪಿಸೋಡ್ ಅಲ್ಲಿ ನಡಿಬೇಕು ಅನ್ನೋದು ಒಂದು ಟಾರ್ಗೆಟ್ ಇರುತ್ತೆ. ಹಾಗಾಗಿ ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ಹಾಗಾದ್ರೆ ಪ್ರೋಗ್ರಾಮ್ ಅಂತಂದ್ರೆ ಏನು ಅನ್ನೋದನ್ನ ಕಂಪ್ಲೀಟ್ ಆಗಿ ಇನ್ ಡೀಟೇಲ್ ಆಗಿ ತಿಳ್ಕೊಳ್ಳೋಣ. ಪ್ರೋಗ್ರಾಮ್ಸ್ ಆರ್ ಡೀಟೇಲ್ ಸ್ಟೇಟ್ಮೆಂಟ್ ಅಬೌಟ್ ಎ ಪ್ರಾಜೆಕ್ಟ್ ವಿಚ್ ಔಟ್ಲೈನ್ ದ ಆಬ್ಜೆಕ್ಟಿವ್ಸ್, ಪಾಲಿಸೀಸ್, ಪ್ರೊಸೀಜರ್ಸ್, ರೂಲ್ಸ್, tasks, human and physical resources required and the budget to be implemented, any course of action. ಏನ್ ಹೇಳ್ತಾರೆ, ಪ್ರೋಗ್ರಾಮ್ ಅಂತಂದು ಒಂದು ಡೀಟೇಲ್ಡ್ ಸ್ಟೇಟ್ಮೆಂಟ್, ಅದರಲ್ಲಿ ಕಂಪ್ಲೀಟ್ ಆಗಿ ಎಲ್ಲಾ ಇನ್ಫಾರ್ಮೇಶನ್ ಇರುತ್ತೆ. ಏನೇನ್ ಇನ್ಫಾರ್ಮೇಶನ್ ಇರುತ್ತೆ, ಯಾವ ಪ್ರಾಜೆಕ್ಟ್ ಗೆ ಸಂಬಂಧಪಟ್ಟಿದ್ದು, ಯಾವ ಪ್ರಾಜೆಕ್ಟ್ ಅನ್ನ ಮಾಡ್ತಾ ಇದಾರೆ, ಯಾವ ಕೆಲಸವನ್ನ ಮಾಡ್ತಾ ಇದಾರೆ, ಆ ಕಂಪ್ಲೀಟ್ ಅದ್ರದ್ದು ಔಟ್ಲೈನ್ ಏನ್ ಫಿಗರ್ ಅನ್ನೋದು ಕೊಟ್ಬಿಡುತ್ತೆ. ಅದ್ರ ಆಬ್ಜೆಕ್ಟಿವ್, ಅದ್ರದ್ದು ಮೇನ್ ಉದ್ದೇಶ ಏನಿದೆ ಅಂತ ಹೇಳ್ತಾ ಇದೆ. ಪಾಲಿಸೀಸ್, ಪ್ರೊಸೀಜರ್, ಅದ್ ಯಾವ ಪ್ರಕಾರ ಮಾಡ್ಕೊ ಹೋಗ್ಬೇಕು ಅನ್ನೋದನ್ನ ಹೇಳ್ತಾ ಇದೆ. ಅದ್ರ ಸಂಬಂಧಪಟ್ಟಂಗೆ ರೂಲ್ಸ್, ಟಾಸ್ಕ್, ಹ್ಯೂಮನ್ ಮತ್ತೆ ಫಿಸಿಕಲ್ ರಿಸೋರ್ಸ್ ಗಳನ್ನ ಎಲ್ಲವನ್ನ ಆ ಒಂದು ಪ್ರಾಜೆಕ್ಟ್ ಕಂಪ್ಲೀಟ್ ಮಾಡಕ್ಕೆ ಬೇಕಾದಂತಹ ಎಲ್ಲವನ್ನ ಒಂದ್ ಕಡೆ ಕೂಡ್ಸಿ ಮತ್ತೆ ಆ ಪ್ರೋಗ್ರಾಮ್ ನ ಕಂಪ್ಲೀಟ್ ಆಗಿ ಮುಗಿಸ್ಕೊಡುವಂತಹದ್ದು ಆಗಿರುತ್ತೆ ಅಂತ ಹೇಳ್ತಾ ಇದಾರೆ. ಆಮೇಲೆ ಅದಕ್ಕೆ ದುಡ್ಡು ಬೇಕಲ್ವಾ. ಈಗ ಒಂದ್ ಪ್ರೋಗ್ರಾಮ್ ಕನ್ನಡದ ಕೋಟ್ಯಾಧಿಪತಿ ಮಾಡ್ತಿದ್ದಾರೆ ಅಂತಂದ್ರೆ ಪೇಮೆಂಟ್ ಗಳು ಒಂದೊಂದು ಕ್ವಶನ್ಗೆ ದುಡ್ಡು ಕೊಡ್ಬೇಕಾ, ಆ ದುಡ್ಡು ಕರೆಕ್ಟ್ ಆಗಿರೋದಕ್ಕೆ. ಸೊ ಅದಕ್ಕೆ ಸ್ಪಾನ್ಸರ್ ಇರ್ಬೇಕು, ಒಂದು ಆ ಸೆಟಪ್ ಇರುತ್ತೆ, ಆ ಒಂದು ಸೆಟಪ್, ಆ ಸೆಟಪ್ ಗೆ ದುಡ್ಡು ಖರ್ಚಾಗತ್ತಾ, ಅಲ್ಲಿ ಜನ ಬರ್ತಾರ, ಅಲ್ಲಿ ನಡೆಸ್ಕೊಳಕ್ಕೆ ಯಾರು ಇರ್ತಾರೆ ಆಂಕರ್ ಗಳಿಗೆ ಅವ್ರಿಗೆ ಪೇಮೆಂಟ್ ಮಾಡ್ಬೇಕಾ, ಆಮೇಲೆ ಅಡ್ವರ್ಟೈಸ್ ಮಾಡ್ಬೇಕಾ, ಮತ್ತೆ ತುಂಬಾ ಈ ತರ ಖರ್ಚುಗಳು ಬರ್ತಾ ಹೋಗುತ್ತೆ. ಸೊ ಎಲ್ಲವನ್ನು ಒಂದು ಪ್ರೋಗ್ರಾಮ್ಗೆ ಸಂಬಂಧಪಟ್ಟಿದ್ನ ಎಲ್ಲಾ ಆಕ್ಟಿವಿಟೀಸ್ ಗಳನ್ನ ಅವರು ಮೇನ್ ಆಗಿ ಫೋಕಸ್ ಮಾಡ್ಬೇಕಾಗತ್ತೆ. ಕಂಪ್ಲೀಟ್ ಡೀಟೇಲ್ಸ್ ಇರುತ್ತೆ ಪ್ರೋಗ್ರಾಮ್ ಅಲ್ಲಿ ಅಂತ ಹೇಳ್ತಾ ಇದ್ದಾರೆ. ನಿಮ್ಮ ಎಕ್ಸಾಂಪಲ್ ಗೆ ಹೇಳ್ತೀನಿ ಅಂತಂದ್ರೆ, ಒಂದು ಆನ್ಯುವಲ್ ಡೇ ನಡಿಬೇಕು ಅಂತಂದ್ರೆ
ಸ್ಟೇಜ್ ಮೇಲೆ ಯಾರ್ಯಾರು ಕುತ್ಕೊಳ್ಬೇಕು, ಮತ್ತೆ ಪ್ರೆಸಿಡೆಂಟ್ ಬರ್ತಾರ, ಸ್ಕೂಲಲ್ಲಿ ಇನ್ನ ಕಾಲೇಜಲ್ಲಿ ನಿಮ್ಗೆ ಯಾರ್ಯಾರು ಬರ್ತಾರೆ, ಸೊ ಕಂಪ್ಲೀಟ್ ಆಗಿ ಇನ್ಫಾರ್ಮೇಶನ್ ಅದರಲ್ಲಿ ಇರುತ್ತೆ. ಕರೆಕ್ಟಾ? ಅದಾದ್ಮೇಲೆ ಗೆಸ್ಟ್ ಗಳನ್ನ ಯಾರನ್ನ ಕರೆಸ್ತೀವಿ, ಅದಾದ್ಮೇಲೆ ಪ್ರೋಗ್ರಾಮ್ ಎಷ್ಟರಿಂದ ಎಷ್ಟು ಗಂಟೆ ತನಕ ನಡೆಯುತ್ತೆ, ಪ್ರತಿಯೊಂದು ಕ್ಲಾಸ್ ಕಡೆಯಿಂದ ಎಷ್ಟು ಡ್ಯಾನ್ಸ್ ಪ್ರೋಗ್ರಾಮ್ಗಳು, ಸಿಂಗಿಂಗ್ ಪ್ರೋಗ್ರಾಮು, ಏನಾದ್ರು ಡ್ರಾಮಾ ಇತ್ತ ಅಂತಂದ್ರೆ ಡ್ರಾಮಾ, ಹೊರಗಡೆಯಿಂದ ಯಾರನ್ನು ಆರ್ಟಿಸ್ಟ್ ಕರ್ಸ್ತಿದೀವಿ ಅಂತಂತಂದ್ರೆ ಅವ್ರಿಗೆ ಇರ್ತಕ್ಕಂತಹ ಕೆಲಸಗಳು ಎಲ್ಲವನ್ನೂ ಪ್ರೋಗ್ರಾಮ್ ಅಲ್ಲಿ ಅದು ಇನ್ಕ್ಲೂಡ್ ಆಗಿರುತ್ತೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದಾರೆ. ಎಕ್ಸಾಂಪಲ್ ಇದು ಈಗ ಬಿಸ್ನೆಸ್ ಗೆ ಸಂಬಂಧಪಟ್ಟಂಗೆ ಹೇಳ್ತಾ ಇದ್ದೀನಿ. ಪ್ರೋಗ್ರಾಮ್ ಫಾರ್ ಆಪರೇಟಿಂಗ್ 10 ನ್ಯೂ ಬ್ರಾಂಚಸ್ ಬೈ ದ ಎಂಡ್ ಆಫ್ 2025. ಈ ವರ್ಷದ ಒಳಗೆ ನಾವೇನಾದ್ರು ಹೊಸ 10 ಬ್ರಾಂಚಸ್ ಗಳನ್ನ ಓಪನ್ ಮಾಡ್ತಿದೀವಿ ಅಂತಂದ್ರೆ ಆ 10 ಬ್ರಾಂಚಸ್ ಗೆ ಸಂಬಂಧಪಟ್ಟಂಗೆ ಕಂಪ್ಲೀಟ್ ಒಂದು ಪ್ರೋಗ್ರಾಮ್ ಯಾವ ತರ ಓಪನ್ ಮಾಡ್ಬೇಕು ಅನ್ನೋದನ್ನ ಮಾಡೋಂತಹದ್ದು ಆಗಿರುತ್ತೆ. ಇದು ಸಿಂಗಲ್ ಯೂಸ್ ಪ್ಲಾನ್ ಆಗಿರುತ್ತೆ ಪ್ರೋಗ್ರಾಮ್ ಅಂತ ಅನ್ನೋದನ್ನ ಹೇಳ್ತಾ ಇದ್ರೆ. ಹಾಗಾದ್ರೆ ಬಡ್ಜೆಟ್ ಏನು? ಬಡ್ಜೆಟ್ ಅಂತಂದ್ರೆ ಕನ್ನಡದಲ್ಲಿ ಆಯವ್ಯಯ. ಬರ್ಕೊಳ್ಳಿ, ತುಂಬಾ ಇಂಪಾರ್ಟೆಂಟ್. ಆಯವ್ಯಯ ಅಥವಾ ಮುಂಗಡ ಪತ್ರ ಅಂತಾನು ಕರೀತಾರೆ. ಈ ಆಯವ್ಯಯ ಅಥವಾ ಬಡ್ಜೆಟ್ ಅಂತ ಏನಿದೆಯಲ್ಲ, ನಿಮ್ಗೆ ಕೇಳಿರ್ಬೋದು. ಈಗ ಫೆಬ್ರವರಿ ಪ್ರತಿ ಮಂತ್ ಅಲ್ಲಿ ನಡೀತಾ ಇದೆ ಏನು? ಬಡ್ಜೆಟ್. ಇಡೀ ಇಂಡಿಯಾದು ಬಡ್ಜೆಟ್ ನಡೆಯುತ್ತೆ. ಬಡ್ಜೆಟ್ ಡ್ಯೂರೇಷನ್ ಇರುತ್ತೆ ಗೊತ್ತಾ? ಯಾವುದೇ ಒಂದು ಬಡ್ಜೆಟ್ ಮಾಡ್ತಾರೆ ಅಂತಂದ್ರೆ ಒಂದು ಡ್ಯೂರೇಷನ್ ಇರುತ್ತೆ. ಇಂಡಿಯನ್ದು ಬಡ್ಜೆಟ್ 1 ವರ್ಷಕ್ಕೆ ಇರುತ್ತೆ. ಆ ವರ್ಷಕ್ಕೆ ಸಂಬಂಧಪಟ್ಟಂತಹ ಬಡ್ಜೆಟ್ಗೆ ಪ್ರಕಾರ ಮಾಡ್ತಾ ಹೋಗ್ತಾರೆ. ಆಯವ್ಯಯ ನಮಗೆ ಎಷ್ಟು ದುಡ್ಡು ಬರುತ್ತೆ, ನಾವು ಯಾವ್ಯಾವ ತರ ಸ್ಪೆಂಡ್ ಮಾಡ್ತೀವಿ ಅಂತ ಅನ್ನೋದೇ ಬಡ್ಜೆಟ್ ಆಗಿರುತ್ತೆ. ದುಡ್ಡು ನಮ್ಗೆ ಯಾವ್ಯಾವ ಫಾರ್ಮ್ ಅಲ್ಲಿ ಬರುತ್ತೆ, ಹಾಗೆ ನಾವು ಹೇಗೆ ಖರ್ಚು ಮಾಡ್ತೀವಿ ಅಂತ ಬಿಸ್ನೆಸ್ ಮ್ಯಾನರ್ ಅಲ್ಲಿ ಹೇಳ್ತೀನಿ ಅಂತಂದ್ರೆ, ನಾನು ಯಾವ್ಯಾವ್ದಕ್ಕೆ ಎಷ್ಟೆಷ್ಟನ್ನ ಇನ್ವೆಸ್ಟ್ ಮಾಡ್ತೀವಿ. ಲ್ಯಾಂಡ್ ಬೇಕು, ಹ್ಯೂಮನ್ ರಿಸೋರ್ಸ್ ಬೇಕು, ಮೆಟೀರಿಯಲ್ ಬೇಕು, ಮಿಷನರಿ ಬೇಕು, ಎಲ್ಲದಕ್ಕೂ ಇನ್ವೆಸ್ಟ್ ಮಾಡಿ ಒಂದು ಪ್ರೊಡಕ್ಷನ್ ನ ಮಾಡಿ ಒಂದು ಪ್ರಾಡಕ್ಟ್ ನ ಔಟ್ಪುಟ್ ತರ್ತೀನಿ. ಆ ಪ್ರಾಡಕ್ಟ್ ನ ಮಾರ್ಕೆಟಿಂಗ್ ಮಾಡಿ ಅದನ್ನ ಮಾರಿ ಅದರಿಂದ ಎಷ್ಟು ದುಡ್ಡು ಬರುತ್ತೆ ಅನ್ನೋದನ್ನ ನನಗೆ ಖರ್ಚು ಮತ್ತೆ ಎಷ್ಟು ಲಾಭ ಬರುತ್ತೆ ಅಂತ ಅನ್ನೋದನ್ನೇ ಆಯವ್ಯಯ ಅಥವಾ ಬಡ್ಜೆಟ್ ಅಂತ ಕರೀತಾರೆ ಅಂತ ಹೇಳ್ತಾ ಇದ್ದಾರೆ. ಎ ಬಡ್ಜೆಟ್ ಇಸ್ ಎ ಸ್ಟೇಟ್ಮೆಂಟ್ ಆಫ್ ಎಕ್ಸ್ಪೆಕ್ಟೆಡ್ ರಿಸಲ್ಟ್ ಎಕ್ಸ್ಪ್ರೆಸ್ಡ್ ಇನ್ ನ್ಯೂಮರಿಕಲ್ ಟರ್ಮ್ಸ್. ಏನ್ ಹೇಳ್ತಾ ಇದಾರೆ? ಬಡ್ಜೆಟ್ ಅಂತ ಅನ್ನೋದನ್ನ ಎಕ್ಸ್ಪ್ರೆಸ್ ಮಾಡ್ತಾರಂತೆ. ಯಾವ್ದ್ರಲ್ಲಿ ಎಕ್ಸ್ಪ್ರೆಸ್ ಮಾಡ್ತಾರೆ? ನ್ಯೂಮರಿಕಲ್ ಟರ್ಮ್ಸ್. ಮುಂದಿನ ನಾನು 10 ಲಕ್ಷ ಇನ್ವೆಸ್ಟ್ ಮಾಡ್ತಿದ್ದೀನಿ, ಮುಂದಿನ ವರ್ಷಕ್ಕೆ ನನಗೆ ಅದು 12 ಲಕ್ಷ 15 ಲಕ್ಷ ವಾಪಸ್ ತಕ್ಕೊಳ್ಬೇಕು. ಬಂಡವಾಳ 10 ಲಕ್ಷ, ಅದ್ರ ಮೇಲೆ 2 ಅಥವಾ 5 ಲಕ್ಷ ಪ್ರಾಫಿಟ್ ಬರಬೇಕು. ಸೊ ಈ ತರ ನ್ಯೂಮರಿಕಲ್ ಟರ್ಮ್ಸ್ ಅಲ್ಲಿ ಇದೆ. 10 ಲಕ್ಷ ಆಗ್ಬೇಕು, ಇಷ್ಟು ಮೆಟ್ರಿಕ್ ಟನ್ ನಾನು ಪ್ರೊಡ್ಯೂಸ್ ಮಾಡ್ಬೇಕು, ಇಷ್ಟು ಕ್ವಾಂಟಿಟಿ ಆಫ್ ಪ್ರಾಡಕ್ಟ್ ನ ಪ್ರೊಡ್ಯೂಸ್ ಮಾಡ್ಬೇಕು ಅನ್ನೋದನ್ನ ಈ ನಂಬರ್ ಗಳಲ್ಲಿ ಹೇಳ್ತಕ್ಕಂತಹದ್ನೇ ಬಡ್ಜೆಟ್ ಅಂತ ಅಂದ್ಬಿಟ್ಟು ಹೇಳ್ತಾರೆ ಅಂತ ಹೇಳ್ತಿದ್ದಾರೆ. ಇಟ್ ಇಸ್ ಎ ಪ್ಲಾನ್ ವೇಜ್ ಕ್ವಾಂಟಿಫೈಸ್ ಫ್ಯಾಕ್ಟ್ ಅಂಡ್ ಫಿಗರ್ಸ್. ಇದು ಏನ್ ಮಾಡುತ್ತೆ? ಒಂದು ಫ್ಯಾಕ್ಟ್ ಮತ್ತೆ ಫಿಗರ್ಸ್ ಗಳಿಗೆ ಇರ್ತಕ್ಕಂತಹ ಕ್ವಾಂಟಿಟಿ ಅಂದ್ರೆ ನಂಬರ್ ಅಲ್ಲಿ ತೋರಿಸ್ತಾ ಹೋಗುತ್ತೆ. ಸುಮ್ಮನೆ ಇಮ್ಯಾಜಿನರಿ ಹೇಳಕ್ಕಿಂತ ಒಂದು ರೌಂಡ್ ಫಿಗರ್ ಅಲ್ಲಿ ಹೇಳ್ತಾ ಹೋಗುತ್ತೆ. ಬಡ್ಜೆಟ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಗೈಸ್ ಬಿಸ್ನೆಸ್ ಅಲ್ಲಿ. ಆಯ್ತಾ? ನಿಮಗೆ ಈಗ ನೋಡಿ, ನಿಮ್ಮ ಪೇರೆಂಟ್ಸ್ ಗಳು ಒಂದು ಫಾರ್ಮಿಂಗ್ ಕಮ್ಯುನಿಟಿ ಅಥವಾ ಫಾರ್ಮಿಂಗ್ ಮಾಡ್ತಾ ಇದಾರೆ ಅಂತಂದ್ರೆ, ನೀವ್ ಏನೋ ಬಿತ್ತನೆ ಮಾಡ್ತೀರಾ ಈ ವರ್ಷದಲ್ಲಿ ಅಂತಂದ್ರೆ ನಿಮಗೆ ಗೊತ್ತಿರುತ್ತೆ ಬೀಜ ತರಕ್ಕೆ ಎಷ್ಟು ಖರ್ಚಾಗುತ್ತೆ, ಗೊಬ್ಬರ ತರಕ್ಕೆ ಎಷ್ಟಾಗುತ್ತೆ, ಕಳೆ ಕ್ಲೀನ್ ಮಾಡ್ಸಕ್ಕೆ ಎಷ್ಟಾಗುತ್ತೆ, ಫೈನಲ್ ಆಗಿ ಅದಕ್ಕೆ ನೀರ್ ಪಂಪ್ ಸೆಟ್ ಏನಾರು ಹಾಕಿಸ್ತೀನಿ ಅಂತಂದ್ರೆ ಎಷ್ಟಾಗುತ್ತೆ, ಅದಾದ್ಮೇಲೆ ಕೂಲಿ ಕೆಲಸದವ್ರನ್ನ ಕರ್ಸ್ಕೊಳ್ತೀವಿ ಅಂತಂದಾಗ ಎಷ್ಟು ಖರ್ಚಾಗುತ್ತೆ, ಫೈನಲ್ ಆಗಿ ಈಲ್ಡ್ ಬಂದಾಗ ಕಟ್ ಮಾಡ್ಬೇಕಾದ್ರೆ ಎಷ್ಟಾಗುತ್ತೆ ಖರ್ಚು ಬರುತ್ತೆ ಅನ್ನೋದು ಗೊತ್ತಾಗುತ್ತೆ. ಅದಾದ್ಮೇಲೆ ಮಾರ್ಕೆಟಿಗೆ ತಗೋಗ್ಬೇಕಾದ್ರೆ ಟ್ರಾನ್ಸ್ಪೋರ್ಟೇಷನ್ ಖರ್ಚು ಎಷ್ಟು ಬರುತ್ತೆ ಅನ್ನೋದು. ಸೊ ಹಿಂಗೆ ಕಂಪ್ಲೀಟ್ ಆಗಿ ನಿಮ್ಗೆ ಒಂದು ಬಡ್ಜೆಟ್, ನಾನು ಇಷ್ಟು ಇನ್ವೆಸ್ಟ್ ಮಾಡ್ತಾ ಇದ್ದೀನಿ, ನಂಗೆ ಇಷ್ಟು ರಿಟರ್ನ್ ಬರ್ಬೇಕು ಅನ್ನೋದನ್ನ ಕಂಪ್ಲೀಟ್ ಆಗಿ ನಿಮ್ಗೆ ಐಡಿಯಾ ಸಿಗುತ್ತೆ. ನಮ್ಗೆ ಇವತ್ತು ಸಿಂಗಲ್ ಯೂಸ್ ಪ್ಲಾನ್, ಡಿಫ್ರೆಂಟ್ ಟೈಪ್ ಆಫ್ ಪ್ಲಾನ್ಸ್ ಅಲ್ಲಿ ಇದ್ದಂತಹ ಸಿಂಗಲ್ ಯೂಸ್ ಪ್ಲಾನ್ ಮತ್ತೆ ಸ್ಟ್ಯಾಂಡಿಂಗ್ ಪ್ಲಾನ್ ಅಲ್ಲಿ ಇರ್ತಕ್ಕಂತಹ ಅಂಡರ್ ಬರ್ತಕ್ಕಂತಹ ಎಲ್ಲವನ್ನ ಕಂಪ್ಲೀಟ್ ಆಗಿ ತಿಳ್ಕೊಂಡಿದೀವಿ. ನಿಮ್ಗೆ ಎಲ್ಲ ಕ್ಲಿಯರ್ ಕಟ್ ಆಗಿ ಅರ್ಥ ಆಯ್ತು, ಯಾವುದೇ ರೀತಿಯಾದಂತಹ ಡೌಟ್ ಗಳು ಇಲ್ಲಾರ್ದಂಗೆ ಅಂತ ಅನ್ಬಿಟ್ಟು ಅನ್ಕೊಳ್ತೀನಿ. ಸೊ ನೋಡಿ ಇಲ್ಲಿ ನೋಡಿ, ಫಾರ್ ಎಕ್ಸಾಂಪಲ್ ಎ ಸೇಲ್ಸ್ ಬಡ್ಜೆಟ್ ಮೇ ಫೋಕಸ್ ಆನ್ ದ ಸೇಲ್ ಆಫ್ ದ ಡಿಫ್ರೆಂಟ್ ಪ್ರಾಡಕ್ಟ್ಸ್ ಇನ್ ಈಚ್ ಏರಿಯಾ ಆಫ್ ಪರ್ಟಿಕ್ಯುಲರ್ ಮಂತ್. ಒಂದು ಪರ್ಟಿಕ್ಯುಲರ್ ಮಂತ್ ಅಲ್ಲಿ ಏನ್ ಹೇಳ್ತಾ ಇದಾರೆ? ಸೇಲ್ಸ್ ಬಡ್ಜೆಟ್ ನ ಮಾಡ್ತಾ ಇದಾರಂತೆ. ಸೇಲ್ಸ್ ಅಂದ್ರೆ ಈ ತಿಂಗಳಲ್ಲಿ ಎಷ್ಟು ಸೇಲ್ಸ್ ನ ಮಾಡ್ತೀವಿ ಅಂತ ಅಂದ್ಬಿಟ್ಟು ಹೇಳ್ತಾ ಇದಾರೆ. ಸೊ ಆತರ ಫೋರ್ಕ್ ಮಾಡ್ಬೇಕಾದ್ರೆ ಎಷ್ಟು ಕ್ವಾಂಟಿಟಿನ ನಾವು ಮಾಡ್ತೀವಿ, ಡಿಫ್ರೆಂಟ್ ಪ್ರಾಡಕ್ಟ್ ನ ಯಾವ್ಯಾವ್ದನ್ನ ಎಲ್ಲಿ ಮಾಡ್ತೀವಿ, ಏರಿಯಾ ಮೇಲೆ ಮಾಡ್ತೀವಿ ಪರ್ಟಿಕ್ಯುಲರ್ ಮಂತ್ ಅಲ್ಲಿ ಅನ್ನೋದನ್ನ ಏನಾಗಿರುತ್ತೆ ಅನ್ನೋದು ಎಕ್ಸಾಂಪಲ್ ಆಗಿದೆ. ಇನ್ನೂ ಒಂದ್ ಏನಂತಂದ್ರೆ ಎಕ್ಸಾಂಪಲ್ ಆಫ್ ಬಡ್ಜೆಟ್
ಕ್ಯಾಶ್ ಬಡ್ಜೆಟ್, ನಮ್ಗೆ ಕ್ಯಾಶ್ ಅಲ್ಲಿ ಎಷ್ಟು ವ್ಯವಹಾರವನ್ನ ಮಾಡ್ತೀವಿ ಅಂತ ಅನ್ನೋದಾಗಿರ್ಬೋದು. ಸೇಲ್ಸ್ ಬಡ್ಜೆಟ್ ಆಗಿರ್ಬೋದು, ಸೇಲ್ಸ್ ಅನ್ನ ಎಷ್ಟು ಮಾಡಿ ನಮ್ಗೆ ಇನ್ಕಮ್ ಜನರೇಟ್ ಆಗುತ್ತೆ ಅಂತ ಅನ್ನೋದಾಗಿರ್ಬೋದು. ಪ್ರೊಡಕ್ಷನ್ ಬಡ್ಜೆಟ್, ಪ್ರೊಡಕ್ಷನ್ ಗೆ ಸಂಬಂಧಪಟ್ಟಂತಹ ಬಡ್ಜೆಟ್ ಆಗಿರ್ಬೋದು. ಅವನ್ನ ಕಂಪ್ಲೀಟ್ ಆಗಿ ಯಾವ ತರ ಮಾಡ್ತಾರೆ, ಬಡ್ಜೆಟ್ ಅಲ್ಲಿ ಮಾಡ್ತಾರೆ ಅನ್ನೋದು ನಿಮಗೆ ಅರ್ಥ ಆಯ್ತು. ಸೊ ಇಷ್ಟಾಗಿತ್ತು ಗಾಯ್ಸ್ ನಿಮ್ಮ ಅಂದ್ರೆ ಸೆಕೆಂಡ್ PUC ಬಿಸ್ನೆಸ್ ಸ್ಟಡೀಸ್ ನ 4th ಚಾಪ್ಟರ್ ಆದಂತಹ ಪ್ಲಾನಿಂಗ್. ತುಂಬಾ ಈಸಿ ಆಗಿತ್ತು. ಸೊ ಕಂಪ್ಲೀಟ್ ಆಗಿ ನಾವು ಫಸ್ಟ್ ಇಂದ ಏನ್ ಮಾಡ್ದು ಅನ್ನೋದನ್ನ 1 by 1 ಅರ್ಥ ಮಾಡ್ಕೊಬಿಡೋಣ. ಸೊ ಅಲ್ಲಿಗೆ ನಿಮ್ಮ ಬಿಸ್ನೆಸ್ ಸ್ಟಡೀಸ್ ದ 4th ಚಾಪ್ಟರ್ ಆದಂತಹ ಪ್ಲಾನಿಂಗ್ ಕಂಪ್ಲೀಟ್ ಆಗುತ್ತೆ. ಹೆಸರಲ್ಲೇ ಹೇಳ್ತದೆ ಪ್ಲಾನಿಂಗ್ ಅಂತಂದ್ರೆ ಯೋಚನೆ ಮಾಡ್ತಕ್ಕಂತಹದ್ದು ಅಂತ ಅಂದ್ಬಿಟ್ಟು, ಬಿಸ್ನೆಸ್ ಅಲ್ಲಿ ಯಾವ ತರ ಪ್ಲಾನ್ ಬರುತ್ತೆ ಅನ್ಬಿಟ್ಟು. ಇದು ಎಕ್ಸಾಮ್ಗೆ ನಿಮಗೆ ಎಷ್ಟು ಮಾರ್ಕ್ಸ್ಗೆ 8 ಮಾರ್ಕ್ಸ್ಗೆ ಅಪಿಯರ್ ಆಗುತ್ತೆ. 4 ಕ್ವಶನ್ ಇರುತ್ತೆ, 8 ಮಾರ್ಕ್ಸ್. ಪಾರ್ಟ್ ಎಲ್ಲಿ 2, ಪಾರ್ಟ್ ಬಿ ಯಲ್ಲಿ 1, ಪಾರ್ಟ್ ಸಿ ಯಲ್ಲಿ 1 ಕ್ವಶನ್, ಪಾರ್ಟ್ ಡಿ ಯಲ್ಲಿ ಯಾವುದೇ ರೀತಿಯಾದಂತಹ ಕ್ವಶನ್ಗಳು ಬರೋದಿಲ್ಲ. ಮೀನಿಂಗ್ ಅಂತಂದ್ರೇನು, ಅದ್ರ ಡೆಫಿನೇಷನ್ ಏನು, ಅದ್ರ ಫೀಚರ್ಗಳು, ಗುಣಲಕ್ಷಣಗಳು ಏನೇನಿದೆ ಅಂತ ಕಂಪ್ಲೀಟ್ ಆಗಿ ಕೇಳಿದಿರಾ. 4 ಮಾರ್ಕ್ಸ್ಗೆ ಕೇಳ್ತಕ್ಕಂತ ಚಾನ್ಸಸ್ ಇರುತ್ತೆ. ಅದ್ರ ಇಂಪಾರ್ಟೆನ್ಸ್, ಪ್ರಾಮುಖ್ಯತೆಗಳು ಏನೇನು ಅನ್ನೋದು ಕಲ್ಕೊಂಡಿದ್ರ ಅದು 4 ಮಾರ್ಕ್ಸ್ಗೆ ಕೇಳ್ತಕ್ಕಂತ ಚಾನ್ಸಸ್ ಇರುತ್ತೆ. ಲಿಮಿಟೇಷನ್ಸ್ ಆಫ್ ಅದಕ್ಕೆ ಇರ್ತಕ್ಕಂತಹ ಲಿಮಿಟೇಷನ್ ಗಳು ಏನೇನು ಅನ್ನೋದನ್ನ ಕಂಪ್ಲೀಟ್ ಆಗಿ ಪಾಯಿಂಟ್ಸ್ ಅಲ್ಲಿ ತಿಳ್ಕೊಂಡಿದೀರಾ. ಎಲ್ಲದಕ್ಕೂ ತುಂಬಾ ಮೋಸ್ಟ್ ಇಂಪಾರ್ಟೆಂಟ್ಲಿ ಏನು ಪ್ಲಾನಿಂಗ್ ಪ್ರೋಸೆಸ್ ನ ನಿಮಗೆ 4 ಮಾರ್ಕ್ಸ್ಗೆ ಕೇಳ್ತಕ್ಕಂತಹ ಚಾನ್ಸಸ್ ಪ್ರಾಬಬಿಲಿಟಿ ಜಾಸ್ತಿ ಇರುತ್ತೆ, 90% ಇರುತ್ತೆ. ಸೊ 7 ಸ್ಟೆಪ್ಸ್ ಗಳು ಏನೇನಿದೆ ಆ ಸ್ಟೆಪ್ಸ್ ಗಳನ್ನ ಕಂಪ್ಲೀಟ್ ಆಗಿ ಅರ್ಥ ಮಾಡ್ಕೊಂಡಿದೀರಾ. ಡಿಫ್ರೆಂಟ್ ಟೈಪ್ ಆಫ್ ಪ್ಲಾನ್ ಅಲ್ಲಿ, ಸಿಂಗಲ್ ಯೂಸ್ ಪ್ಲಾನ್ ಅಲ್ಲಿ ಯಾವ್ಯಾವ್ದು ಬರುತ್ತೆ, ಮತ್ತೆ ಸ್ಟ್ಯಾಂಡಿಂಗ್ ಪ್ಲಾನ್ ಅಲ್ಲಿ ಯಾವ್ಯಾವ್ದು ಬರುತ್ತೆ ಅನ್ನೋದು ನೋಡಿದ್ರ. ಸ್ಟ್ಯಾಂಡಿಂಗ್ ಪ್ಲಾನ್ ಅಲ್ಲಿ ಯಾವ್ಯಾವ್ದು ಬರುತ್ತೆ, ಆಬ್ಜೆಕ್ಟಿವ್, ಸ್ಟ್ರಾಟಜಿ, ಅದಾದ ಪಾಲಿಸಿ, ಪ್ರೊಸೀಜರ್, ಮೆಥಡ್, ರೂಲ್ ಬರುತ್ತೆ. ಹಾಗೆ ಸಿಂಗಲ್ ಯೂಸ್ ಪ್ಲಾನ್ ಅಲ್ಲಿ ಯಾವ್ದು ಬರುತ್ತೆ, ಪ್ರೋಗ್ರಾಮ್ಸ್ ಅಂಡ್ ಇನ್ಯಾವ್ದು ಬರುತ್ತೆ, ಬಡ್ಜೆಟ್ ಬರುತ್ತೆ ಅಂತ ಕಂಪ್ಲೀಟ್ ಆಗಿ ಅರ್ಥ ಮಾಡ್ಕೊಂಡಿದ್ದೀರಾ. ಸೀರಿಯಸ್ ಇಲ್ಲಿಗೆ ನಿಮ್ಮ 4th ಚಾಪ್ಟರ್ ಕಂಪ್ಲೀಟ್ ಆಯ್ತು. ಸ್ಟಿಲ್ ನಿಮ್ಗೆ ಏನಾದ್ರು ಡೌಟ್ ಇತ್ತು ಅಂತಂದ್ರೆ ಕೇಳಿ, ನಾನು ನಿಮ್ಗೆ ಕ್ಲಾರಿಫಿಕೇಶನ್ ನ ಕೊಡ್ತೀನಿ, ಕಮೆಂಟ್ ಮಾಡಿ ಕೇಳಿ. ಹಾಗೆ ನಿಮ್ಮ ಟೆಕ್ಸ್ಟ್ ಬುಕ್ ನ ಇದನ್ನ ಸಾಫ್ಟ್ ಕಾಪಿನೂ ಕೂಡ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿದ್ದೀನಿ, ಡೌನ್ಲೋಡ್ ಮಾಡ್ಕೊಂಡು ಚೆಕ್ ಮಾಡ್ಬೋದು. ಹಾಗೆ ನೀವೇನ್ ಮಾಡ್ಬೇಕು ಅಂತಂದ್ರೆ ಎಲ್ಲಾ ಚಾಪ್ಟರ್ ಆದ್ಮೇಲೆ ನೀವು ಕೀ ಪಾಯಿಂಟ್ ಮಾಡ್ಕೊಂಡಿರ್ತೀರಾ, ಅದನ್ನ ತೆಗೆದು ನೋಡಿ, ತುಂಬಾ ಈಸಿಯಾಗಿ ಅರ್ಥ ಆಗುತ್ತೆ. ನಿಮ್ಮ ಹತ್ರ ಯಾವ್ದು ಗೈಡ್ ಅಥವಾ ಟೆಕ್ಸ್ಟ್ ಬುಕ್ ಇದೆ ಅದನ್ನ ರೆಫರ್ ಮಾಡಿ, ಪಾಠ ಕೇಳಾದ್ಮೇಲೆ ಇನ್ನೂ ಈಸಿಯಾಗಿ ಅರ್ಥ ಆಗುತ್ತೆ. ಸೊ ನಮ್ಮ ಅದರಲ್ಲೂ ವಾಟ್ಸ್ಆಪ್ ಮತ್ತೆ ಟೆಲಿಗ್ರಾಮ್ ಗ್ರೂಪ್ ಚಾನಲ್ ಕ್ರಿಯೇಟ್ ಮಾಡಿದೀನಿ. ಇನ್ನು ಜಾಯಿನ್ ಆಗಿಲ್ಲ ಅಂತಂದ್ರೆ ಜಾಯಿನ್ ಆಗಿ ನಿಮ್ಮ ಫ್ರೆಂಡ್ಸ್ ಗಳ ಜೊತೆಗೂ ಶೇರ್ ಮಾಡಿ. ಮತ್ತೆ ನೆಕ್ಸ್ಟ್ ಚಾಪ್ಟರ್ ಅಲ್ಲಿ ಯಾವ್ದಾಯ್ತು, ಈಗ ನೇಚರ್ ಅಂಡ್ ಸಿಗ್ನಿಫಿಕೆನ್ಸ್ ಆಯ್ತು, ಪ್ರಿನ್ಸಿಪಲ್ಸ್ ಆಫ್ ಮ್ಯಾನೇಜ್ಮೆಂಟ್ ಆಯ್ತು, ಬಿಸ್ನೆಸ್ ಎನ್ವೈರನ್ಮೆಂಟ್ ಆಯ್ತು, ಪ್ಲಾನಿಂಗ್ ಚಾಪ್ಟರ್ ಆಯ್ತು. ನೆಕ್ಸ್ಟ್ ಆರ್ಗನೈಸಿಂಗ್ ಚಾಪ್ಟರ್ ನ ನಾವು ಕಂಪ್ಲೀಟ್ ಆಗಿ ಅರ್ಥ ಮಾಡ್ಕೊಳ್ಳೋಣ. ಸೊ ಇವತ್ತಿಗೆ 4ನೇ ಚಾಪ್ಟರ್ ಆದಂತಹ ಪ್ಲಾನಿಂಗ್ ಚಾಪ್ಟರ್ ಕಂಪ್ಲೀಟ್ ಆಯ್ತು.